ಗರಿ ಸರಿ ಸ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಪ ಮಗರಿ ಗ 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 ಮ ಗ ಮ ಪ ಗರಿ ಸರಿ ಸ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಪ ಮ ಗ ಮ ಪ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ತಾರೆಯರ ಅಂತರಾಳದ ಮಾತುಗಳನ್ನು ಕೇಳುವ ತಾರಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶ್ಯಾಮ್ ಪ್ರಸಾದ್. ಆತ್ಮೀಯ ವೀಕ್ಷಕರೇ, ಈಗಾಗಲೇ ನಿಮಗೆ ಗೊತ್ತಾಗಿದೆ ಈ ವಾರದ ನಮ್ಮ ಅತಿಥಿ ಯಾರು ಅಂತ. ಮಂಜುನಾಥ್ ನಾಯ್ಕರ್ ಅವರು, ಮಾಸ್ಟರ್ ಮಂಜುನಾಥ್ ಅವರು, ನಮ್ಮೆಲ್ಲರ ಮೆಚ್ಚಿನ ಸ್ವಾಮಿ. ನಿಮಗೆ ದೂರದರ್ಶನಕ್ಕೆ ಮತ್ತು ಈ ಕಾರ್ಯಕ್ರಮ ತಾರಾಂತರಂಗಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು, ನಮಸ್ಕಾರ. ತುಂಬ ತುಂಬ ಧನ್ಯವಾದಗಳು ಶ್ಯಾಮ್ ಅವರೇ. ಅದು ಎಸ್ಪೆಷಲಿ ಈ ಪ್ರೋಗ್ರಾಮ್ಗೆ, ದೂರದರ್ಶನ್ಗೆ ಎಷ್ಟು ಆಲ್ಮೋಸ್ಟ್ ಇಯರ್ಸ್ ಟುಗೆದರ್ ಆದಮೇಲೆ ನನ್ನ ತವರು ಮನೆ ಅಂತಲೇ ಹೇಳ್ಬೋದು. ನನಗೆಲ್ಲ ಕಂಪ್ಲೀಟ್ ಏನೊಂದು ಇವತ್ತು ಫೇಮ್ ನೇಮ್ ಏನು ಬಂದಿದೆ ದೂರದರ್ಶನ್ ಮುಖಾಂತರ ಬಂದಿರೋದು. ಸೊ ಇದಕ್ಕೆ ಕರ್ಸ್ಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈಗಲೂ ಕೂಡ ನಾವು ಆ 80s ಅರ್ಲಿ 90s ಮಾಸ್ಟರ್ ಮಂಜುನಾಥ್ ಅಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿಲ್ಲದಂಗೆ ನೀವು ಯಾವಾಗ ಬೆಳೆದು ದೊಡ್ಡವರಾಗ್ಬಿಟ್ರಿ ಅಂತ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಕೇಳಿದ್ರೆ ಡೆಫಿನೆಟ್ಲಿ ನಾನು ಇನ್ನೂ ದೊಡ್ಡವನಾಗಿ ಬೆಳೆದೇ ಇಲ್ಲ ನಾನು. ಬಟ್ ನನ್ನ ಮೈಂಡಲ್ಲೂ ಅದೇ ಥರನೇ ಇದೆ. ಯಾಕಂದರೆ ಜನಗಳಿಗೆ ಎಷ್ಟು ಪ್ರೀತಿಯಿಂದ ಮಾಸ್ಟರ್ ಮಂಜುನಾಥನ್ ಕಾಪಾಡಿಟ್ಕೊಂಡಿದ್ದಾರೆ ಅಂದರೆ, ಅವ್ರು ನನ್ನ ಮೇಲೆ ಆ ಪ್ರೀತಿ ತೋರಿಸಿದಾಗ, ನನ್ನನ್ನು ಮಾಸ್ಟರ್ ಮಂಜುನಾಥ್ ಆಗಿ ಕಂಡಾಗ ನಾನು ಹಾಗೇ ಮೈಂಡಲ್ಲಿ ಹಾಗೇ ಇದ್ದೀನಿ ಅನಿಸುತ್ತೆ. ಒಂದು ಸ್ವಲ್ಪ ಯಂಗ್ ಆಗಿದ್ದಾಗ, ಟೀನೇಜ್ ಆಗಿದ್ದಾಗ ಒಂದು ಸ್ವಲ್ಪ ಟ್ರೈ ಮಾಡಿದೆ, ಇಲ್ಲ ಮಂಜುನಾಥ್ ನಾಯಕರಾಗೋಣ, ಈ ಮಾಸ್ಟರ್ ಮಂಜುನಾಥ್ ಅಂದರೆ ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸೋರು, ಏನು ಮಾಸ್ಟರ್, ಏನು ಕುಂಫು ಮಾಸ್ಟರ್ ಅಂತ, ಈ ಚೈನೀಸ್ ಫಿಲ್ಮ್ಗಳಲ್ಲಿ ಬರ್ತಾ ಇತ್ತಲ್ಲ ಆ ಥರ ಏನೋ ಮಾಸ್ಟರ್ ಅಂತೆಲ್ಲ ರೇಗಿಸೋರು. ಸರಿ, ಮಂಜುನಾಥ್ ನಾಯಕರ್ ಅಂತ ಒಂದು ಬ್ರ್ಯಾಂಡ್ ಟ್ರೈ ಮಾಡೋಣ ಅಂತ. ಬಟ್ ಎಲ್ಲಿ ಹೋಗಿ ಯಾರನ್ನೇ ಮೀಟ್ ಮಾಡಿದ್ರೂ ಅವ್ರಿಗೇನಂದರೆ ಮುಖ ನೋಡಿದ್ರೆ ಚಿರಪರಿಚಿತ, ಎಲ್ಲೋ ನೋಡಿದ್ದೀನಿ ಅಂತ ಅಂದಿದ ತಕ್ಷಣ ಫಸ್ಟ್ ಕೇಳೋರು, ನೀವು ನಮ್ಮೂರಿನವರ, ಇಲ್ಲ ನಮ್ಮ ಸ್ಕೂಲಲ್ಲಿದ್ದಿರಿ ಅಂತ. ಸರಿ, ಕೊನೆಗೆ ಇದು 15-20 ನಿಮಿಷ ಬರೀ ಅದರಲ್ಲೇ ಆಗೋಗುತ್ತೆ ಅಂತ ಅಂದ್ಬಿಟ್ಟು, ಇಲ್ಲ ಮಾಸ್ಟರ್ ಮಂಜುನಾಥ್ ಅಂತಲೂ ನನಗೆ ಹೆಸರಿತ್ತು ಅಂತಂದರೆ ಓ ಅಂತಾರೆ. ಸೊ ಅದಾದಮೇಲೆ ಒಂದು 2 ವರ್ಷ ಫಸ್ಟು ಮಂಜುನಾಥ್ ನಾಯ್ಕರ್ ಅಂತ ಹೇಳೋದು, ಆಮೇಲೆ ಮಾಸ್ಟರ್ ಮಂಜುನಾಥ್, ಆಮೇಲೆ ಸ್ಟ್ರೈಟ್ ಅವೇ ಹೋಗಿದ ತಕ್ಷಣ ಸರ್ ಮಾಸ್ಟರ್ ಮಂಜುನಾಥ್ ಓ ಅಂತ ಅಂದ್ಬಿಟ್ಟು ತಕ್ಷಣ ಒಂದು ಮುಖದಲ್ಲಿ ಆ ಪ್ರೀತಿ ಏನು ಕಾಣಿಸುತ್ತಲ್ಲ, ಅದು ನಾನು ನಿಜವಾಗ್ಲೂ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅನಿಸುತ್ತೆ. ಅದು ನನಗೆ ನೆನಪು ಮಾಡಿಸ್ತಾ ಇರ್ತದೆ ಆ ಒಂದು 17 ವರ್ಷದ ಜರ್ನಿ. ಎಷ್ಟು ಒಂದು ಪ್ರೀತಿ ಗಳಿಸ್ಕೊಂಡಿದ್ದೀನಿ. ಹಣ ಗಳಿಸ್ತಾ ಇದ್ರೂ ಪರವಾಗಿಲ್ಲ, ಆ ಪ್ರೀತಿ ಗಳಿಸ್ಕೊಂಡಿರೋದು ತುಂಬ ಖುಷಿ ಪಡ. ದೂರದರ್ಶನದಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನ್, ಅದರಲ್ಲಿ ನಿಮ್ಮ ಫೋಟೋ ತೋರಿಸ್ಬಿಟ್ಟು ಈ ಆ್ಯಕ್ಟರ್ ಹೆಸರೇನು ಅಂತ 4 ಜನ ಪಾರ್ಟಿಸಿಪೆಂಟ್ಸ್ ಕೇಳ್ತಾರೆ. ಒಬ್ಬರು ಸ್ವಾಮಿ ಅಂದ್ಬಿಡ್ತಾರೆ, ಒಬ್ಬರು ಮಾಸ್ಟರ್ ಮಂಜುನಾಥ್ ಅಂತಾರೆ, ಕರ್ನಾಟಕದ ಒಬ್ಬರು ಯಾರೋ ನಿಮ್ಮ ಪೂರ್ತಿ ಹೆಸರು, ನಿಮ್ಮ ಒರಿಜಿನಲ್ ಹೆಸರು ಮಂಜುನಾಥ್ ನಾಯ್ಕರ್ ಅಂತ ಹೇಳ್ತಾರೆ. ಈಗಲೂ ಕೂಡ ನನಗನ್ನಿಸಿದ ಹಾಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮತ್ತು ಕರ್ನಾಟಕದ ಹೊರಗೆ ನಿಮ್ಮನ್ನ ಗುರುತಿಸೋದು ಬೇರೆ ಬೇರೆ ಕ್ಯಾರೆಕ್ಟರ್ಸಿಂದ ಮತ್ತು ಬೇರೆ ಬೇರೆ ನೆನಪುಗಳಿಂದ. ರೆಸ್ಟ್ ಆಫ್ ಇಂಡಿಯಾ ನನಗೆ ಅನ್ನಿಸ್ದಂಗೆ ಸ್ವಾಮಿ ಅಥವಾ ಮಾಸ್ಟರ್ ಮಂಜುನಾಥ್. ಎಸ್, ಕೆಲವೊಂದು ಕಡೆ ವಿಜಯ್ ದೀನಾನಾಥ್ ಚೌಹಾನ್, ಯಾಕಂದರೆ ನಮ್ಮ ಅಮಿತಾಬ್ ಬಚ್ಚನ್ ಅವರ ಯಂಗರ್ ಪಾತ್ರ ಮಾಡೋಕ್ಕೊಂದು ಆಪರ್ಚುನಿಟಿ ಸಿಕ್ಕಿತ್ತು, ಅದನ್ನು ತುಂಬ ಪ್ರೀತಿಸ್ತಾರೆ. ಕೆಲವೊಂದಷ್ಟು ಕಡೆ ಸ್ಟೋನ್ ಬಾಯ್ದು ಅಜಿತ್ ಅಂತ ಒಂದು ಹೆಸರು, ಅವರು ಒಂದು ನೆಕ್ಸ್ಟ್ ಜನ್ರೇಷನ್ ಅವರು ಅದು ಇಷ್ಟಪಡ್ತಾರೆ. ಬಟ್ ಬಹುಶಃ ಮ್ಯಾಕ್ಸಿಮಮ್ ಮಾಸ್ಟರ್ ಮಂಜುನಾಥ್ ಅನ್ನೋದೇ ಒಂದು ಬ್ರ್ಯಾಂಡ್ ಆಗಿ ಉಳ್ಕೊಂಬಿಟ್ಟಿದೆ. ಇದು ಎಲ್ಲೆಲ್ಲಿ ಈ ಥರ ವಿಭಾಗಗಳನ್ನ ನೀವು ನೋಡ್ತೀರಾ? ಇವಾಗ ಬಾಂಬೆನಲ್ಲಿ ಅಥವಾ ಹಿಂದಿ ಬೆಲ್ಟಲ್ಲಿ ನೀವು ಸ್ವಾಮಿ ಆಗಿರ್ತೀರಾ, ಇಲ್ಲ ಅಂದರೆ ಅಮಿತಾಬ್ ಬಚ್ಚನ್, ಜೂನಿಯರ್ ಅಮಿತಾಬ್ ಬಚ್ಚನ್. ಬಟ್ ಮೆಜಾರಿಟಿ ಎಲ್ಲ ಕಡೆ ಫಸ್ಟ್ ಹೆಸರು ಬರೋದು ಸ್ವಾಮಿ, ಮಾಲ್ಗುಡಿ ಡೇಸ್ ಸ್ವಾಮಿ, ಆಮೇಲೆ ಮಾಸ್ಟರ್ ಮಂಜುನಾಥ್. ಇದು 2 ತಕ್ಷಣಕ್ಕೆ ಬಂದ್ಬಿಡುತ್ತೆ. ಕೆಲವು ಭಾಗಗಳಲ್ಲಿ ಅಂದರೆ ಈಗ ಸ್ವಲ್ಪ ಈಸ್ಟರ್ನ್ ಬೆಂಗಾಲ್, ಅಸ್ಸಾಂ ಆ ಕಡೆ ಎಲ್ಲನೂ ಮಿಥುನ್ ಚಕ್ರವರ್ತಿ ಅವರು ಅಗ್ನಿಪಥಲ್ಲಿ ಅವರು ಆ್ಯಕ್ಟ್ ಮಾಡಿದ್ರಿಂದ, ಅದು ಆಗ ತುಂಬ ಸೂಪರ್ ಹಿಟ್ ಆದ್ರಿಂದ ಅಲ್ಲಿ ತುಂಬ ಜನ ನಾನು ಗುರುತಿಸೋದು ಮಾಲ್ಗುಡಿ ಸ್ವಾಮಿಯಿಂದ ಮತ್ತು ಅಗ್ನಿಪಥದಿಂದ. ಇನ್ನೊಂದಷ್ಟು ಭಾಗದ ಮಹಾರಾಷ್ಟ್ರ ಅಲ್ಲಿ ಇಲ್ಲೆಲ್ಲನೂ ಬೇರೆ ಹಿಂದಿ ಸಿನಿಮಾಗಳು ಮಾಡಿದ್ದೀನಿ, ಬೇನಾಮ್ ಬಾದ್ಶಾ, ವಿಶ್ವಾತ್ಮ. ಬಟ್ ಅದಕ್ಕೆ ಮೂಲ ಅಡಿಪಾಯ ಸ್ವಾಮಿ, ಮಾಲ್ಗುಡಿ ಡೇಸ್.
ಕರ್ನಾಟಕದಲ್ಲಿ ಮಾತ್ರ ನನಗೆ ಹಲವಾರು ಕಡೆ ಹಲವಾರು ಭಾಗಗಳಲ್ಲಿ ನನ್ನ ಬೇರೆ ಕನ್ನಡ ಏನು ಚಿತ್ರಗಳು ಸಕ್ಸಸ್ ಆಗಿರೋದು, ಈ ಸಾಂಗ್ಲಿಯಾನ ಸೀರೀಸ್ ಆಗಲಿ, ನೋಡಿ ಸ್ವಾಮಿ ಇರೋದಾಗಲಿ, ರವಿಚಂದ್ರನ್ ರವರ ರಣಧೀರ, ಅಂಜದ ಗಂಡು, ಯುದ್ಧಕಾಂಡ, ಮತ್ತೆ ವಿಷ್ಣುವರ್ಧನ್ ಸರ್ದು ಶಿವಶಂಕರ, ಅಥವಾ ಕಾಶಿನಾಥ್ ಸರ್ದು ಲವ್ ಮಾಡಿ ನೋಡು, ಅದರದ್ದೇ ಆದಂಥ ಒಂದಷ್ಟು ಏನು ಕ್ರೇಜಿ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ, ಕಲ್ಟ್ ಫಾಲೋಯಿಂಗ್ಗಳಿದೆ. ಸೊ ತುಂಬಾ ನನಗೆ ಆಶ್ಚರ್ಯ ಆಗುತ್ತೆ, ಖುಷಿ ಆಗುತ್ತೆ. ಇಷ್ಟು ವರ್ಷಗಳಾದ್ಮೇಲೂ ಒಂದಷ್ಟು ಭಾಗದ ಜನ ಕೆಲವರಿಗೆ ನಾನು ಬೇರೆ ಚಿತ್ರಗಳು ಮಾಡೋದೇ ಗೊತ್ತಿಲ್ಲ, ಸಾರ್ ನೀವು ಆ ಕಾಶಿನಾಥ್ ಫಿಲ್ಮ್ ಎಷ್ಟು ಚೆನ್ನಾಗಿ ಮಾಡಿದ್ರಿ ಸರ್ ಅಂತಾರೆ. ಆಮೇಲೆ ಒಂದಷ್ಟು ಜನ ಇಲ್ಲ ನೀವು ಶಿವಶಂಕರ ಮತ್ತು ಇದರಲ್ಲಿ ಏನು ಬೆಂಕಿ ಬಿರುಗಾಳಿಯಲ್ಲಿ ವಿಷ್ಣುವರ್ಧನ್ ಸರ್ ಜೊತೆ ಎಷ್ಟು ಮಾಡಿದ್ದಾರೆ ಅಂತಾರೆ. ಬಟ್ ಅಫ್ಕೋರ್ಸ್ ಅ ಲಾರ್ಜ್ ಸೆಗ್ಮೆಂಟ್ ನನ್ನ ಅಗೇನ್ ಒರಿಜಿನಲ್ ಇದ್ದಿದ್ದು ಅಂಬರೀಷ್ ಸರ್, ಅವ್ರ ಜೊತೆನೇ. ಇದು ತುಂಬಾ ಜನ ಗೊತ್ತಿಲ್ಲದೆ ಇರ್ಬೋದು, ಮ್ಯಾಕ್ಸಿಮಮ್ ನಂಬರ್ ಆಫ್ ನಾ ಕನ್ನಡ ಸಿನಿಮಾ ಮಾಡಿರೋದು ಅಂಬರೀಷ್ ಜೊತೆ. ಒಂದು 26 or 27 ಮೂವೀಸ್ ಮಾಡಿದ್ದೀನಿ. ಎಲ್ಲ ರೀತಿ ಅವ್ರ ಮಗನಾಗಿ, ಅವ್ರ ಚಿಕ್ಕವರಿದ್ದಾಗ ಎಲ್ಲ ವಿಧವಾದದ್ದು. ಜಗ್ಗು ನಾನು ಅವ್ರ ಜೊತೆ ಫಸ್ಟ್ ಅಂದ್ರೆ ತುಂಬಾ ಸೂಪರ್ ಹಿಟ್ ಆಗಿದ್ದು ಜಗ್ಗು. ನನ್ನ ಫಸ್ಟ್ ಚಿತ್ರ ಅಜಿತ್ ಅಂತ. ಜಗ್ಗುದು ಕ್ಲಿಪ್ಸ್ ಇವತ್ತರೆಗೂ ವೈರಲ್ ಆಗ್ತಾ ಇರ್ತದೆ. ಬಟ್ ಅಫ್ಕೋರ್ಸ್ ಅವರು ಒಂಥರ ನನ್ನ ನಿಜವಾದ ಬೆಳೆಸಿದ ಗಾಡ್ ಫಾದರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಸೊ ನನ್ನ ಪುಣ್ಯ ಏನು ಅಂತಂದರೆ, ಈ ಥರ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಅವ್ರದ್ದೇ ಆದಂಥ, ಅಂದರೆ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದೆಲ್ಲನೂ ಒಂದು ಸೀರೀಸ್ ಆಗಿ ಒಂದು ಸೆಟ್ ಆಫ್ ಫ್ಯಾನ್ಸ್ ಅದನ್ನು ಪ್ರೀತಿಸಿ ಇಷ್ಟಪಡುವಂಥ ಒಂದು ಗಳಿಸಿರೋದು ನಾನು ನಿಜವಾಗ್ಲೂ ನಂದು ಪುಣ್ಯ ಅಂತ ಅನ್ಕೊಳ್ತೀನಿ. ಇನ್ನು ಶಂಕರ್ ನಾಗ್ ಅವ್ರ ಜೊತೆ ನೀವು ಮಾಡಿರೋ ಸಿನಿಮಾಗಳಂತೂ ನಾವು ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಇನ್ನೊಂದಷ್ಟು ಮಾತಾಡ್ಬೋದು, ಅದು ಮುಗಿಯೋದೇ ಇಲ್ಲ. ಯಾವಾಗ ನಾನು ಇವತ್ತಿಗೂ ಅನ್ಕೊಳ್ತಾ ಇದ್ದೀನಿ, ಏನು ಇವತ್ತೊಂದು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಬಂದ ಮೇಲೆ ಆಲ್ಮೋಸ್ಟ್ ಒಂದು 15 yearsಯಿಂದ ಅದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ಏನು ನನಗೆ ಆಶ್ಚರ್ಯ ಆಗೋದು ಅಂತಂದರೆ, ಇವತ್ತಿಗೂ ಏನೋ ಒಂದು ಪ್ರಶ್ನೆ ಅಥವಾ ಬೇರೆ ರೀತಿಯಾದ ಪ್ರಶ್ನೆ ಕೇಳಿದಾಗ ಇನ್ನೊಂದೇನೋ ಜ್ಞಾಪಕ ಬರುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಕೆಲವೊಂದಷ್ಟು ಜನ ಕೇಳ್ತಾರೆ, ಇಲ್ಲ ನೀನು ಇನ್ನೂ ಏನದು ಅಂದರೆ, ಆ ಒಂದು ಜೀನಿಯಸ್ ಎಂಬ ವ್ಯಕ್ತಿ ಇಲ್ಲಿದ್ದಾರೆ, ಶಂಕರ್ ನಾಗ್ ಅನ್ನೋ ವ್ಯಕ್ತಿ, ಅವರ ಎಷ್ಟೆಷ್ಟು ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಒಂದು ವ್ಯಕ್ತಿತ್ವಗಳು. ಇನ್ಫ್ಯಾಕ್ಟ್ ಒಂದು ಸ್ವಲ್ಪ ಡೈಗ್ರೆಸ್ ಮಾಡಬೇಕು ಅಂದರೆ, ಇವತ್ತಿಗೂ ನಾನು ಅಂದರೆ ಶಂಕರ್ ನಾಗ್ ಅವರ ಸ್ನೇಹಿತರು ಏನಿದ್ದಾರೆ ಅಥವಾ ಅವ್ರನ್ನ ಬೇರೆ ಬೇರೆ ಪರಿಚಿತರನ್ನು ಮೀಟ್ ಮಾಡಿದಾಗ ಅವರ ವರ್ಷನ್ ಆಫ್ ಶಂಕರ್ ನಾಗ್ ಸರ್ ಒಬ್ರು ಬೇರೆ ಇರ್ತಾರೆ, ನನ್ನ ವರ್ಷನ್ ಆಫ್ ಶಂಕರ್ ನಾಗ್ ಸರೇ ಬೇರೆ ಇದ್ದಾರೆ, ಇನ್ನೊಬ್ರು ಟೆಕ್ನಿಷಿಯನ್ ಒಬ್ರು ವರ್ಷನ್ ಆಫ್ ಶಂಕರ್ ನಾಗ್ ಬೇರೆ ಇರ್ತಾರೆ. ನಾವು 3 ಜನ ಬೆರ್ತು ಮಾತಾಡಿದಾಗ ನಿಮ್ಗೆ ಅವ್ರು ಆ ಥರ ಕಂಡ್ರ, ನನಗೆ ಇವ್ರು ಈ ಥರ ಕಂಡ್ರು, ಆಗ ಅಂದ್ಕೊಳ್ತೀವಿ ವಾಟ್ ಆನ್ ಎಕ್ಸ್ಟ್ರಾರ್ಡಿನರಿ ಡೈನಾಮಿಕ್ ಪರ್ಸನ್ ಅವರು. ಐ ಥಿಂಕ್ ಹಿ ವಾಸ್ ವೇ ಅಹೆಡ್ ಆಫ್ ಹಿಸ್ ಟೈಮ್. ಅಂದರೆ ಅವರವರ ಜೊತೆಗೆ ಅವರವರ ರೂಪದಲ್ಲಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಸ್ನೇಹ ಬೆಳೆಸಿದ್ರು. ಇನ್ಫ್ಯಾಕ್ಟ್ ತುಂಬ ಜನ ನಾನು ಕೇಳ್ತಾರೆ, ಅವ್ರು ನಿಮ್ಮ ಗಾಡ್ ಫಾದರ್ ಆಗಿದ್ರು, ಗೈಡ್ ಮಾಡಿದ್ರು. ನಾನು ಇದನ್ನು ನನ್ನನ್ನು ನಾನು ಹೊಗಳ್ಕೊಳ್ತೀನೋ ಏನೋ ಗೊತ್ತಿಲ್ಲ, ನನ್ನ ಕಣ್ಣಲ್ಲಿ, ಯಾಕಂದರೆ ನಾನು ಅವ್ರು ಮೀಟ್ ಮಾಡಿದಾಗ ತುಂಬ ಚಿಕ್ಕವ, ನಾನು 4 ವಯಸ್ಸಿತ್ತು ನನಗೆ. ನನ್ನ 7ನೇ ಸಿನಿಮಾ ಹೊಸ ತೀರ್ಪು ಅಂತ ಸಿನಿಮಾಲೆ ಅವ್ರು ಡೈರೆಕ್ಟರ್ ಆಗಿ ನಾನು ಮೀಟ್ ಮಾಡಿದ್ದು. ನಾನು ಆ್ಯಕ್ಟರು, ಅವ್ರು ಡೈರೆಕ್ಟ್ರು. ನಾನು ಅವ್ರ ಜೊತೆ ಫಸ್ಟ್ ಆ್ಯಕ್ಟ್ ಮಾಡಿಲ್ಲ, ಅವ್ರ ಕೈಲಿ ಡೈರೆಕ್ಟ್ ಮಾಡಿಸ್ಕೊಂಡೆ. ಅದು ನನ್ನ ಪುಣ್ಯ ಅನ್ಸುತ್ತೆ, ಯಾಕಂದರೆ ವಿ ವೆಂಟ್ ಆನ್ ಟು ಡೂ ಲಾಟ್ ಆಫ್ ಗುಡ್ ಥಿಂಗ್ಸ್. ಬಟ್ ಅವರ ನನ್ನ ಮೈಂಡಲ್ಲಿ ಇರೋದು ಅವ್ರು ಯಾವತ್ತೂ ಶಂಕರ್ ಅಂಕಲ್, ಅವರು ದೊಡ್ಡ ಸ್ಟಾರು, ದೊಡ್ಡ ಡೈರೆಕ್ಟ್ರು, ಅದೆಲ್ಲ ನನಗೆ ಕಾಣಿಸ್ಲೇ ಇಲ್ಲ. ನನಗೆ ಹೊಗಳ್ಕೊಳ್ಳೋದು ಏನಂತ ಹೇಳಕ್ ಬಂದೆ ಅಂದರೆ, ಅವರಲ್ಲಿ ನಾನೊಬ್ರು ಸ್ನೇಹಿತರ ಅನ್ಕಂಡೆ. ಅಂದರೆ ಅವ್ರ ಹತ್ರ ನಾನು ಏನು ಬೇಕಾದರೂ ಮಾತಾಡ್ಬೋದು, ಏನು ಬೇಕಾದರೂ ಕೇಳ್ಬೋದು, ಭಯ ಇರ್ತಾ ಇರಲಿಲ್ಲ, ವರಿ ಇರ್ತಾ ಇರಲಿಲ್ಲ. ಅಣ್ಣ ಅವ್ರು ಯಾವತ್ತೂ ಇಲ್ಲ ನಿಂಗೆ ಅರ್ಥ ಆಗಲ್ಲ, ಇದು ದೊಡ್ಡವ್ರ ವಿಚಾರ, ಇದನ್ನೆಲ್ಲ ನೀನು ಕೇಳಬಾರ್ದು ಅಂತ ಯಾವತ್ತೂ ಹೇಳಲಿಲ್ಲ. ಎಂಥ ಒಂದು ಟ್ರಿಕಿ ವಿಚಾರ ಆದರೂ ಸರಿ, ನಮ್ಮ ಮಾಲ್ಗುಡಿ ಡೇ ಶೂಟಿಂಗ್ ಟೈಮಲ್ಲಿ ಯಾವುದಾದ್ರೂ ಸ್ಕ್ರಿಪ್ಟ್ ವಿಚಾರ ಆಗಲಿ, ನನ್ನ ಕ್ಯಾರೆಕ್ಟರೈಸೇಷನ್ ವಿಚಾರ ಆಗಲಿ, ಯಾವುದೇ ಆಗಲಿ, ಆಗ ಯಾವುದಾದ್ರೂ ಈ ಥರ ವಯಸ್ಸಿಗೆ ಮೀರಿದ ಕೇಳಿದ್ರಾ? ಇಲ್ಲ, ಅದನ್ನು ಎನ್ಕರೇಜ್ ಆಗ್ತಾ, ವಯಸ್ಸಿಗೆ ಮೀರಿದ್ದು ಕೇಳಿದೆ ಅಂತ 20 ವರ್ಷ ಆದ್ಮೇಲೆ ಗೊತ್ತಾಯ್ತು. ಅವತ್ತು ಗೊತ್ತಾಗಿರಲಿಲ್ಲ ನನಗೆ. ಅವತ್ತಿಗೆ ನಾನು ಕೇಳೋದು ಅದು ಕರೆಕ್ಟು ಅಂತ. ಏನು ನೆನಪಿದೆಯಾ? ಅಲ್ಲ, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಬೋದು. ನನಗೇನು ಅಂದರೆ, ಸ್ವಾಮಿ ಪಾತ್ರ ತುಂಬಾನೇ ಅಂದರೆ ಶೈ ಅನ್ನೋ ಬದಲು ಭಯ ಬೀಳ್ತಾ ಇರ್ತಾನೆ. ಅವನಿಗಿಲ್ಲ ರಾಜಮ್ಮನ್ ಪಾತ್ರನ ಪ್ಲೀಸ್ ಮಾಡಬೇಕು, ಇಲ್ಲ ಮಣಿ ಅವನು ಬುಲಿ ಆದರೆ ಅವ್ನು ಪ್ರೊಟೆಕ್ಟ್ ಮಾಡ್ತಾರಂದ್ರೆ ಅವ್ನು ಪ್ಲೀಸ್ ಮಾಡಬೇಕು. ಈ ಥರ ಶೈ ನೇಚರ್ ಇರುವ ಒಂದು ಪಾತ್ರ, ಎಲ್ಲಾನು ಭಯ ಬಿಡೋನು. ಆದರೆ ಕೆಲವೊಂದು ವಿಚಾರದಲ್ಲಿ ಎದ್ದು ನಿಂತು ಮಾತಾಡ್ತಾನೆ. ಸ್ವಲ್ಪ ರಿಲಿಜನ್ ಬಗ್ಗೆ ಮಾತಾಡಿದಾಗ ಎದ್ದು ನಿಂತು ಮಾತಾಡ್ತಾನೆ, ಅಥವಾ ಫ್ರೀಡಮ್ ಸ್ಟ್ರಗಲಲ್ಲಿ ಭಾಗವಹಿಸಿ ಕಲ್ಲು ಹೊಡಿತಾನೆ, ಅಥವಾ ಅವ್ನು ಕ್ಯಾಪ್ ಸುಟ್ ಹಾಕ್ಬಿಡ್ತಾನೆ, ಏನೋ ಈ ಥರದ್ದು ಭಯ ಬಿದ್ಕೊಂಡೇ ಮಾಡ್ತಾನೆ. ಬಟ್ ಆ ಧೈರ್ಯ ಎಲ್ಲಿಂದ ಬರುತ್ತೆ ಅಂದರೆ, ಇದು ಹೇಗೆ ಅದು
ಅವ್ನು ತುಂಬ ಶೈ ನೇಚರ್ಡ್ ಅಲ್ವಾ, ಅಲ್ಲಿಂದ ಓಡೋಗ್ಬಿಡಲ್ವಾ, ಯಾಕೆ ಅವನು ಇರ್ತಾನೆ ಅಂದರೆ ಇಲ್ಲ ಇಲ್ಲ ನೋಡು ಅದೇ ಇರೋದು ಒಂದು ಯುನೀಕ್ನೆಸ್ ಆಫ್ ದಿಸ್ ಪಾತ್ರ. ಅವನಲ್ಲಿ ಎಲ್ಲ ಆಸ್ಪೆಕ್ಟ್ಸ್ ಇದೆ, ಯಾವ ಜಾಗದಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ, ಎಷ್ಟು ಪುಷ್ ಮಾಡಿದಾಗ ಅದು ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ಇವಾಗ ನೀನು ಅದನ್ನು ನಂಬೋ ಥರ ನೀನು ತೋರಿಸ್ಬೇಕು ಅದನ್ನು. ಇದನ್ನ ಹೇಳೋದು ಎಷ್ಟು ಚೆನ್ನಾಗಿದೆ, ಇಲ್ಲ ನಾನು ಹೇಳಿದಷ್ಟು ಮಾಡೋ ಅನ್ನೋದು ಹೇಗಿದೆ. ಒಬ್ಬ ಆ್ಯಕ್ಟರ್ಗೆ ಅಂದರೆ ನಾನು ಮಾಲ್ಗುಡ್ ಡೇಸ್ ಮಾಡೋವಾಗ ಆಲ್ಮೋಸ್ಟ್ ನನ್ನ 23 ಮೂವೀಸ್ ಆಗಿತ್ತು. ಸೊ ಒಂದು ಲೆವೆಲ್ ಆಫ್ ಪಕ್ವತೆ ಬಂದಿತ್ತು ನನಗೆ. ಅಂದರೆ ಹೇಳೋದೇನು, ನನ್ನ ಪಾತ್ರ ಅಂದ್ರೇನು, ಯಾವ ರೀತಿ ಮಾಡಬೇಕು, ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಲಿ. ಸೊ ನಾನು ಶಂಕರ್ ನಾಗ್ ಸರ್ ಒನ್ ಮೋರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ ಅವನ ಶೈ ಅಥವಾ ಭಯ ಬೀಳೋ ನೇಚರು, ವರಿ ಮಾಡ್ಕೊಳ್ಳೋ ನೇಚರನ್ನು ಅವನ ಬಾಡಿ ಲ್ಯಾಂಗ್ವೇಜಲ್ಲೂ ತೋರಿಸ್ಬೇಕು, ಎಕ್ಸ್ಪ್ಲಿಸಿಟ್ ಆಗಿ ತೋರಿಸ್ಬೇಕು ಅಂದಾಗ ನನಗೆ ನೇಲ್ಸ್ ಬೈಟ್ ಮಾಡೋ ಅಭ್ಯಾಸ ಇಲ್ಲ. ಸೊ ಸ್ವಾಮಿಗೆ ಅದನ್ನು ಇಂಟ್ರಡ್ಯೂಸ್ ಮಾಡಿಕೊಡ್ತಾರೆ. ಮಾಡ್ತಾ ಇದ್ದಂಗೆ ಹಿಂಗೆ ಅನ್ನೋಕ್ಕೆ ಶುರು ಮಾಡಿಬಿಡ್ತೆ ನಾನು. ಅಥವಾ ಉಪ್ಪಿನಕಾಯಿ ಇಷ್ಟ, ಅದೊಂದು ಕಾಮನ್ ಫ್ಯಾಕ್ಟರ್. ನಿಂಬು ಕಾಚಾರ ಇಷ್ಟ, ಅದನ್ನೊಂದು ಕಾಮನ್ ಫ್ಯಾಕ್ಟರ್ ಇಂಟ್ರಡ್ಯೂಸ್. ಈ ಥರದ್ದು ಸಣ್ಣ 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 ಒಂದು ಏನೊಂದು ಒಂದು ಕ್ವರ್ಕ್ಸ್ ಇದೆ, ಒಂದು ಆ ಕ್ಯಾರೆಕ್ಟರೈಸೇಷನ್ ಇದೆ, ಅದನ್ನು ಅವರು ಜಸ್ಟ್ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಜೊತೆಗೆ ಕೂತು ಆಲ್ಮೋಸ್ಟ್ ಗಂಟೆಗಟ್ಟಲೆ ಅದನ್ನು ನಾವು ಡಿಸ್ಕಸ್ ಮಾಡಿ ನನಗೆ ಯಾವಾಗ ನಾನು ಕಂಪ್ಲೀಟ್ಲಿ ಕನ್ವಿನ್ಸ್ ಆದೆ, ದೆನ್ ಇಟ್ ಬಿಕೇಮ್ ಮೈ ಸೆಕೆಂಡ್ ನೇಚರ್. ನನಗದು ಈಗ ತುಂಬ ನೀವೊಂದು ಕಾಂಪ್ಲಿಮೆಂಟ್ ಕೊಟ್ಟರೆ ಮೀಟ್ ಮಾಡಿದಾಗ ಅಷ್ಟು ನ್ಯಾಚುರಲ್ ಆಗಿ ಬರ್ತವೆ. ಆ ನ್ಯಾಚುರಲ್ ಆಗಿ ಬರೋಕ್ಕೆ ಕಾರಣ ಆ ಡೈರೆಕ್ಟರ್ ಅಷ್ಟು. ಯಾಕಂದರೆ ನನಗದು ಆ ಸ್ವಾಮಿಯ ಪಾತ್ರ ಬೇರೆ ಬೇರೆ ಆಸ್ಪೆಕ್ಟ್ಸ್ನ ನನ್ನ ಮೈಯಲ್ಲಿ ಅಥವಾ ನನ್ನ ಮೈಂಡಲ್ಲಿ ಕೂರಿಸ್ಬಿಟ್ರದು. ಸೊ ದೆನ್ ಇಟ್ ವಾಸ್ ಈಸಿ ಟು ಎನಾಕ್ಟ್ ಸ್ವಾಮಿ. ಸ್ಟ್ರೇಟ್ ಅವೇ 20 years ಒಂದು ಸೆಗ್ಮೆಂಟ್ ಮಾಡ್ಕೊಂಬಿಡಿ. ಅವರು 1980s ಏನು ಮಾಡಬೇಕು ಅಂತಿದ್ರು, ಅದು 2000 ಆಯಿತು. 90s ಆ ಎಂಡಲ್ಲಿ ಏನೇನು ನಮಗೆ ಒಂದು ಡಿಜಿಟಲ್ ಇದು ತರಬೇಕು ಅಂತಿದ್ರು, ಏನೋ ಸ್ಪೆಷಲ್ ಎಫೆಕ್ಟ್ಸ್ ಸ್ಟುಡಿಯೋನ ಆಗ ಯಾವಾಗ ಸರ್ 89-90 ಬೆಂಗಳೂರಿಗೆ ತರಬೇಕು ಅಂತಿದ್ರು. ಅದು ಕೊನೆಗೆ ಅಚೀವ್ ಮಾಡಿದ್ದು ನಾವು 2000 ಸೊ ಒಂದು 20-25 years ಮುಂದಾಲೋಚನೆ. ಮೆಟ್ರೋ ಆಗಲಿ, ರೋಪ್ವೇ ಆಗಲಿ, ಬಡವರಿಗೆ ಒಂದು ಪ್ರೀಕಾಸ್ಟ್ ಮನೆಗಳಾಗಲಿ, ನಮ್ಮ ಸೆಲ್ಫ್ ರಿಲಯನ್ಸ್ ಏನಿದೆ, ಒಂದು ಕನ್ನಡ ಚಿತ್ರರಂಗ ನಾವು ಸೆಲ್ಫ್ ರಿಲಯಂಟ್ ಆಗಿರಬೇಕು, ಬೇರೆ ರಾಜ್ಯಗಳು ಬೇರೆ ಸಿಟಿಗಳ ಮೇಲೆ ನಾವು ಡಿಪೆಂಡೆಂಟ್ ಆಗಿರಬಾರ್ದು ಅನ್ನೋದು ಅವ್ರದ್ದು ಏನು ಪ್ಯಾಷನ್ ಇತ್ತು, ಅಪಾರ, ಎಂಡ್ಲೆಸ್. ಸಂಕೇತ್ ವಾಸ್ ದ ಕ್ಯಾಟಲಿಸ್ಟ್. ಬೇರೆ ಮಾಡೋದಂದ್ರೆ ನಾನು ಮಾಡ್ತೀನಿ ಅಂತ ಅವರೇ ಲೋನ್ ತೊಗೊಂಡು ಇನ್ವೆಸ್ಟ್ ಮಾಡಿದ್ರು ಸರ್. ಅದ್ರ ಜೊತೆಗೆ ಅವ್ರ ಫಿಲ್ಮ್ ಸಿಟೀಸು ಕನಸುಗಳಿತ್ತು, ಎಲ್ಲರೂ ನಾವು ಮಾತಾಡಿಲ್ಲ. ಆ ಫಿಲ್ಮ್ ಸಿಟಿ ಇರಬೇಕು, ನಾವು ಯಾಕೆ ಬೇರೆ ಕಡೆ ಹೋಗಬೇಕು ಅನ್ನೋದು ತುಂಬಾ ಆಸೆ ಇತ್ತು ಅವ್ರ ಮನಸ್ಸಲ್ಲಿ. ಇದ್ದಿದ್ದೇನು ಅಂತಂದರೆ, ಒಂದು ಜಾಗದಲ್ಲಿ ಒಬ್ಬ ಪ್ರೊಡ್ಯೂಸರು ಹಣ ಮಾತ್ರ ತರಬೇಕು. ಅವಾಗ ಡಿಜಿಟಲ್ ಟ್ರಾನ್ಸಾಕ್ಷನ್ ಎಲ್ಲ ಇರಲಿಲ್ಲ. ಒಂದು ಸೂಟ್ ಕೇಸಲ್ಲಿ ಒಂದು ಹಣ ತರಬೇಕು ವಿನಃ ಏನನ್ನೂ ತರಬಾರ್ದು. ಪ್ರತಿ ಒಂದು ಏನು ಒಂದು ಫಿಲ್ಮ್ ಸಿಟಿ ಅಂತ ಒಳಗೆ ಬಂದರೆ ಶೂಟಿಂಗ್ ಮಾಡೋದ್ರಿಂದ, ಪೋಸ್ಟ್ ಪ್ರೊಡಕ್ಷನಿಂದ ಹಿಡಿದು, ಸ್ಪೆಷಲ್ ಎಫೆಕ್ಟ್ಸಿಂದ ಹಿಡಿದು, ಫೈನಲ್ ಪ್ರಾಡಕ್ಟ್ ಹೊರಗಡೆ ಫಿಲ್ಮ್ ರೋಲ್ ಬರೋ ತನಕ ಅಲ್ಲೇ ಆಗಿ ಹೊರಗಡೆ ಬರಬೇಕು ಅನ್ನೋ ಒಂದು ಕನಸಿತ್ತು ಅವ್ರದ್ದು. ಸೊ ಅದು ಇನ್ನೂ ಇವತ್ತು ನಾವು ರೀಚ್ ಆಗಿಲ್ಲ, ಅದು ಆಗ್ತೀವಿ ಅಂತ ನಂಬಿದ್ದೀನಿ. ಆ ಚೈಲ್ಡ್ಹುಡ್ನಲ್ಲಿ ನೀವು ನೋಡ್ತಿದ್ದಂಥ ಸೀರಿಯಲ್ಸ್ ಯಾವುದು? ಇದ್ದಿದ್ದು ದೂರದರ್ಶನ. ಡೆಫಿನೆಟ್ಲಿ ಏ ಜೋ ಹೇ ಜಿಂದಗಿ, ತಮಸ್, ನುಕ್ಕಡ್, ಇದೆಲ್ಲನೂ ಒಂಥರ ಕ್ಲಾಸಿಕ್ಸ್. ನಾನೊಂದು ಎಷ್ಟೊಂದು ಹೆಸರುಗಳು ಬಿಟ್ಬಿಡ್ತಾ ಇದ್ದೀನಿ ಅನ್ಸುತ್ತೆ, ಬಟ್ ಇದನ್ನೆಲ್ಲ ಟೈಮ್ಲೆಸ್ ಕ್ಲಾಸಿಕ್ಸ್ ಅದು. ಅಫ್ಕೋರ್ಸ್ ನಾನು ಇದು ಎಲ್ಲದರ ಮುಂದೆ ಏನು ಹೇಳಬೇಕು ಅಂತ ಇಷ್ಟಪಡ್ತೇನೆ ಅಂದರೆ, ನಿಜವಾಗ್ಲೂ ಎಲ್ಲೋ ನಾನು ಯಾವುದೋ ಜನ್ಮದಲ್ಲಿ, ಪೂರ್ವ ಜನ್ಮದಲ್ಲಿ ತುಂಬಾ ಪುಣ್ಯ ಮಾಡ್ಕೊಂಡು ಬಂದೆ ಅನ್ಸುತ್ತೆ. ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಂಥ ಫ್ಯಾಮಿಲಿ ಎಲ್ಲ ನಂದು. ನಮ್ಮ ತಂದೆ ತಾಯಿ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ನಮ್ಮ ಯಶವಂತಪುರದಲ್ಲಿ ಫೋರ್ಸ್ ಲೈನ್ಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಜಸ್ಟ್ ಅವರು ಏನು ಅವ್ರಿಗೆ ಗೊತ್ತಿದ್ದು ಕೆಲ್ಸಕ್ಕೆ ಹೋಗೋದು ಬರೋದು ಬಿಟ್ಟರೆ ಈ ಏನು ಆರ್ಟ್, ಇವತ್ತಿನ ಥರ ಆರ್ಟ್ ಕ್ಲಾಸು, ಸಿಂಗಿಂಗ್ ಕ್ಲಾಸ್ ಅದೆಲ್ಲ ಇರಲಿಲ್ಲ. ಫ್ಯಾಕ್ಟ್ರಿ ಆಯಿತು, ಮನೆ ಆಯಿತು, ಓದು ಒಂದು ಕೊಟ್ಬಿಟ್ರೆ ಸಾಕು ಅಂತ. ಆಕಸ್ಮಿಕವಾಗಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಅದರಲ್ಲಿ BHEL ಪಾತ್ರನೂ ಇದೆ. ಅಲ್ಲಿ ಅವರ ಒಬ್ರು ಕೊಲೀಗ್ ಪಾರ್ಟ್ ಟೈಮ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರು. ಅವರು ಈ ಅಜಿತ್ ಸಿನಿಮಾ ಅಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟರು. ಅಲ್ಲಿ ನನ್ನ ಪುಣ್ಯ, ಈ ಪುಣ್ಯದ ಸರಮಾಳೆಗಳು ಹೇಳ್ತೀನಿ, ಅಲ್ಲಿ ನನ್ನ ಪುಣ್ಯ ಇದ್ದಿದ್ದು ಅಂಬರೀಷ್ ಸರ್ ಕೈಲಿ ಸಿಕ್ಕಿದೆ. ಅವ್ರು ಎಷ್ಟು ದೊಡ್ಡ ಮನಸ್ಸು ಅಂದರೆ, ಒಂದು 5-6 ಸಿನಿಮಾಗಳು ನನಗೆ ಪಾತ್ರ ಆಪರ್ಚುನಿಟಿ ಕೊಟ್ಟರು. ಆ 7ನೇ ಸಿನಿಮಾ ಶಂಕರ್ ನಾಗ್ ಅವ್ರು ಸಿಕ್ಕಿದೆ, ನನ್ನ ಸೆಕೆಂಡ್ ಪುಣ್ಯ. ಅವ್ರು ಇನ್ನೊಂದು 5-6 ಸಿನಿಮಾಗಳ ಜೊತೆ ಅವ್ರ ಜೊತೆ ಮಾಡೋ ಒಂದು ಆಪರ್ಚುನಿಟಿ ಸಿಕ್ತು. ಎಸ್ಪೆಷಲಿ ನೋಡಿ ಸ್ವಾಮನ ಅವ್ರದ್ದಾಗೆ ಒಂದು ಕಲ್ಟ್ ಕ್ಲಾಸಿಕ್ ಆಗೋಯ್ತು. ಎಗೇನ್ ನನ್ನ ಪುಣ್ಯ. ಒಂದು ಸ್ಯಾಂಪಲ್ ಪೀಸ್ ಥರ ಗಿರೀಶ್ ಕಾರ್ನಾಡ್ ಅವರು ನನ್ನ ನೋಡಿ ಸ್ವಾಮಿ ನೋಡಿ ಒಂದು ಸಣ್ಣ ಪಾತ್ರ ಉತ್ಸವ್ ಅಂತ, ಇದು ತುಂಬ ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಒನ್ ಆಫ್ ದ ಮೋಸ್ಟ್ ಲೆಜೆಂಡರಿ ಮೂವೀಸ್ ಉತ್ಸವ್ ಅಲ್ಲಿ ನನಗೊಂದು ಆಪರ್ಚುನಿಟಿ ಕೊಟ್ಟರು. ಸಣ್ಣ ಪಾತ್ರ, ಚಾರುದತ್ತನ ಮಗ,
ಒಂದು ಸಾಂಗಲ್ಲಿ ರೇಖಾ ಅವ್ರ ಜೊತೆ ಎಲ್ಲ, ಶಶಿ ಕಪೂರ್ ಅವರು, ಶೇಖರ್ ಸುಮನ್ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದೆ. ಅದಕ್ಕೆ ನೆಕ್ಸ್ಟ್ ನನಗೆ ಪುಣ್ಯ ಸಿಕ್ಕಿದ್ದು ನಾಗಭರಣ ಅವ್ರದ್ದು ಬ್ಯಾಂಕರ್ ಮಾರ್ಗಯ್ಯ. ಅದರಲ್ಲಿ ಅಗೇನ್ ಲೆಜೆಂಡರಿ ಆ್ಯಕ್ಟರ್ ಲೋಕೇಶ್ ಅವ್ರ ಜೊತೆ ಅದನ್ನು ಮಾಡಿದೆ. ಹೀಗೆ ಹೇಳ್ಕೊಂಡು ಸೀಕ್ವೆನ್ಷಲಿ ಹೇಳ್ಕೊಂಡು ಹೋದರೆ ನೆಕ್ಸ್ಟ್ ಮಾಲ್ಗುಡಿ ಡೇಸ್ ಸಿಕ್ತು. ಮಾಲ್ಗುಡಿ ಡೇಸ್ ಸಿಕ್ಕಿ ಅದರ ಸಕ್ಸಸ್ಸಿಂದ ಅಗ್ನಿಪಥ್, ಯಾವುದು ನನ್ನ ಲೈಫ್ ಲಾಂಗ್ ನಾನು ಶೋಲೇನೋ ಒಂದು ಆಗ್ಲೇ ಒಂದು 10-12 ಸತಿ ಥಿಯೇಟ್ರಲ್ಲಿ ನೋಡಿದ್ದೆ, ಇದು ಥಿಯೇಟ್ರಲ್ಲಿ ಹೋಗಿ ನೋಡಿದ್ದೆ, ಇನ್ನೊಂದಷ್ಟು ಬಿಗ್ ಫ್ಯಾನ್ ಆಗಿದ್ದೆ. ಅದರಲ್ಲಿ ನಾನು ಚಿಕ್ಕ ಹುಡುಗ ಇದ್ದಾಗ ಯಾರ್ಯಾರು ಫ್ಯಾನ್ ಆಗಿದ್ದೆ ಹಿಂದಿಯಲ್ಲಿ, ಡ್ಯಾನಿ ಡೆನ್ಜೋಂಪ, ಅಲೋಕ್ ನಾಥ್, ರೋಹಿಣಿ ಹಟ್ಟಂಗಡಿ, ಅಲ್ಲಿರೋ ವಿಲನ್ಗಳ ಹೆಸರು ಯಾವುದು ತಕ್ಷಣ ಜ್ಞಾಪಕ ಬರ್ತಾ ಇಲ್ಲ, ಅವರೆಲ್ಲರೂ ಫ್ಯಾನ್. ನಾನು ಸಡನ್ನಾಗಿ ನೋಡಿದ್ರೆ ನಾನು ಅವ್ರ ಜೊತೆ ಎಲ್ಲ ಒಂದು ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆಗ ಒಂದು ಪ್ರೆಷರ್ ನನ್ನ ತಲೆ ಮೇಲೆ, ಇಲ್ಲ ಕನ್ನಡದಿಂದ ಬಂದಿದ್ದೀನಿ ನಾನು, ಸೆಕೆಂಡ್ ಟೇಕ್ಸ್ ತೊಗೊಳಂಗಿಲ್ಲ, ರೀಟೇಕ್ ತೊಗೊಳಂಗಿಲ್ಲ. ಯಾಕಂದರೆ ಈಗಿನ ಜನಕ್ಕೆ ಗೊತ್ತಿಲ್ಲ, ಈಗ ಡಿಜಿಟಲಿ ಒಂದು 20 ಸತಿ ನಾವು ಮಾಡ್ಬೋದು. ಆಗ ಫಿಲ್ಮ್ ರೋಲೇ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಇತ್ತು. ಅಂದರೆ 5-6 ಟೇಕ್ ತೊಗೊಂಡ ಅಂದರೆ ನಾವು ಒಂಥರ ರೆಡ್ ಝೋನ್ಗೆ ಬಂದಂಗೆ, ನೆಕ್ಸ್ಟ್ ಸಿನಿಮಾ ಸಿಗುತ್ತೋ ಇಲ್ವೋ ಅಂತ. ಯಾಕಂದರೆ ಒಂದು ಸಿನಿಮಾಗೆ ಒಂದು 60-70% ಬಂಡವಾಳ ಫಿಲ್ಮ್ ರೋಲು ಪ್ರೊಸೆಸಿಂಗ್ ಮೇಲೆ ಹೊಟ್ಟೋಗೋದು ಹೊರತು ನಮ್ಮ ಮೇಲೆ ಬರ್ತಾ ಇರಲಿಲ್ಲ. ಸೊ ಅದ್ರದ್ದು ಯಾವಾಗಲೂ ಒಂದು ಆ್ಯಕ್ಟರ್ಗೆ ಒಂದು ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತಾ ಇತ್ತು, ಏನು ರೀಟೇಕ್ಸ್ ತೊಗೊಬಾರ್ದು. ಜೊತೆಗೆ ಕೋ ಆ್ಯಕ್ಟರ್ಗಳು ಯಾರ್ಯಾರು, ಸುಂದರ್ ಕೃಷ್ಣ ಅರಸು, ಲೋಕೇಶ್ ಸಾರು, ವಜ್ರಮುನಿ ಸಾರು, ದಿನೇಶ್ ಸಾರು, ಬಾಲಕೃಷ್ಣ ಸಾರು, ಹೆಸರುಗಳು ತುಂಬ ಹೇಳ್ಕೊಂಡು ಹೋದ್ರೆ, ತೂಗುದೀಪ ಸಾರು, ಎಲ್ಲರನ್ನೂ ಮರ್ತು ಬಿಡ್ತೀನಿ. ಇನ್ಫ್ಯಾಕ್ಟ್ ಒಂದು ಸಣ್ಣ ಫನ್ನಿ ಜೋಕ್ ಹೇಳ್ಬಿಡ್ತೀನಿ. ನಾನು ಮೊನ್ನೆ ಯಾವುದೋ ಒಂದು ಹಳೆ ಸಿನಿಮಾಗಳು ನೋಡ್ತಾ ಇದ್ದೆ, ಮ್ಯಾಕ್ಸಿಮಮ್ ನನ್ನ ಸಿನಿಮಾಲ್ಲಿ ಕೊಲೆ ಮಾಡಿರೋದು ತೂಗುದೀಪ ಸಾರ್ನ. ಯಾಕೆಂದು ಗೊತ್ತಿಲ್ಲ, ಎಲ್ಲಾದ್ರಲ್ಲೂ ಎಲ್ಲೋ ಒಂದು ಕಡೆ ಹೋಗಿ ಚಾಕು ಚೂರು ಸಾಯಿಸ್ಬಿಟ್ಟಿರ್ತೀನಿ, ಏನೋ ಮಾಡ್ತಾ ಇರ್ತೀನಿ. ನಾನು ಅನ್ಕೊಂಡು ಅಯ್ಯೋ ದರ್ಶನ್ ಸರ್ ಗೊತ್ತಾದರೆ ಏನಾದ್ರು ಅಂತ ಅಂದ್ಬಿಟ್ಟು ಜೋಕ್ ಇದು. ಬಟ್ ಹಿ ವಾಸ್ ಆ್ಯಂಡ್ ದೇ ವರ್ ಆಲ್ ಸಚ್ ಸ್ವೀಟ್ ಹಾರ್ಟ್ಸ್. ಗೊತ್ತಾ, ಎಷ್ಟು ಒಂದು ನಿಜ ಜೀವನದಲ್ಲಿ ಎಷ್ಟು ದೊಡ್ಡ ಹೃದಯವಂತರು, ಎಷ್ಟು ಒಂದು ಒಳ್ಳೆಯವರು, ನನಗೆ ಎಷ್ಟು ಮುದ್ದು ಮಾಡೋರು, ಎಷ್ಟು ಒಂದು ಪ್ರೀತಿ ತೋರಿಸೋರು ಅಂದರೆ. ಬಟ್ ಅದೇ ಒಂದು ಕ್ಯಾಮ್ರಾ ಲೈಟ್ಸ್ ಆನ್ ಆಗಿ ಆ ವಿಲ್ಲನ್ ಪಾತ್ರ ಕೂತಿದ ತಕ್ಷಣವೇ ಹತ್ರ ಹೋಗೋಕ್ಕೆ ನಾನು ಬಿಡಿ, ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಹತ್ರ ಹೋಗಿ ಬಾಯ್ಬಿಡೋರು. ಆ ಥರ ಒಂದು ಆ ಪ್ರೆಸೆನ್ಸ್, ಆ ಪರ್ಸೋನ ಇರ್ತಾ ಇತ್ತು. ಅಗೇನ್ ನಾ ಡೈಗ್ರೆಸ್ ಆಗಿಬಿಟ್ಟೆ. ಸೊ ಈ ಮಾಲ್ಗುಡಿ ಡೇಸ್ ಆಗಿ ಅಗ್ನಿಪಥ್ ಸಿಕ್ತು ಅಂತ ಬೇನಾಮ್ ಬಾದ್ಶಾ, ಅನಿಲ್ ಕಪೂರ್ ಅವ್ರ ಜೊತೆ, ವಿಶ್ವಾತ್ಮ, ಸನಿ ಡಿಯೋಲ್ ಅವ್ರ ಜೊತೆ ಒಂದು ಸಿಕ್ಕಿದ ಲಕ್ಕು. ಅದಕ್ಕೆ ನೆಕ್ಸ್ಟು ರವಿಚಂದ್ರನ್ ಸರ್, ಅದೊಂದು ನೆಕ್ಸ್ಟ್ ನಂದು ಪ್ಯಾರಲಲ್ಲಿ 2 ಕಮರ್ಷಿಯಲ್ ಸಕ್ಸಸ್. ಒಂದು ರಣಧೀರ ಒಂದು ಸೂಪರ್ ಹಿಟ್ ಆಯಿತು, ನನಗೆ ಫಸ್ಟ್ ಟೈಮ್ ಹಾಡು ಹೇಳೋಕ್ಕೆ ಆಪರ್ಚುನಿಟಿ ಕೊಟ್ಟರು ಹಂಸಲೇಖ ಅವರು. ನಿನ್ನೆ ಮೊನ್ನೆ ಒಂದು ಟೆಲಿವಿಷನ್ ಚಾನಲಲ್ಲಿ ಅದೊಂದು ಸೂಪರ್ ಇದಾಗಿದೆ, ಈ ವಾರದ ಟಾಪ್ ಸಾಂಗ್ ಅದು ಓಡ್ತಾ ಇದೆ. ಅದೇ ಪ್ಯಾರಲಲ್ಲಿ SP ಸಾಂಗ್ಲಿಯಾನ ಸೀರೀಸು ಶಂಕರ್ ನಾಗ್ ಅವ್ರ ಜೊತೆ ಒಂದು ಕಮರ್ಷಿಯಲ್ ಹಿಟ್ ಕಂಡೆ. ಮಾಡ್ಕೊಂಡು ಬಂದು 15 ವರ್ಷ ಆಗೇ ಹೋಯ್ತು. ಸ್ಟೋನ್ ಬಾಯ್ ಮಾಡಿದೆ ಅದ್ರ ಜೊತೆಗೆ. ರಾಮಾಚಾರಿ ಒಂದು 25 ವೀಕ್ಸ್ ಆಯಿತು, ಸೂಪರ್ ಹಿಟ್ಟು. ನನಗೆ ತುಂಬ ಕ್ಲಾರಿಟಿ ಇತ್ತು ಮನಸ್ಸಲ್ಲಿ, ಯಾವುದೋ 2-3 ಸಿನಿಮಾ ಮಾಡಿ ನಾನು ನಿಲ್ಲಿಸಬಾರ್ದು, ಇದು ಯಾವ್ದು ಸೂಪರ್ ಹಿಟ್ ಆಗುತ್ತೆ ಅವಾಗ ತಕ್ಷಣ ನಾನು ಒಂದು ಸ್ವಲ್ಪ ಬ್ರೇಕ್ ಕೊಡಬೇಕು. ಅದೇ ರೀತಿ ನನಗೆ ಕನ್ನಡದಲ್ಲಿ ರಾಮಾಚಾರಿ 25 ವೀಕ್ಸ್ ಹೊಡ್ತು. ತೆಲುಗು ಅಲ್ಲಿ ಒಂದು ಸ್ವಾತಿ ಕಿರಣಂ ಅಂತ ಕೆ ವಿಶ್ವನಾಥ್ ಸರ್ದು, ತುಂಬಾ ಒಂದು ಸೌತ್ ಇಂಡಿಯಾಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಡೈರೆಕ್ಟರ್ಸ್ ಕ್ಲಾಸಿಕಲ್ ಫಿಲ್ಮ್ಸ್ ಅಲ್ಲಿ. ಅದರಲ್ಲಿ ಮಮ್ಮೂಟಿ ಅವ್ರದ್ದು ತೆಲುಗು ಡೆಬ್ಯೂ, ನಂದು ತೆಲುಗು ಡೆಬ್ಯೂ. ರಾಧಿಕಾ ಅವ್ರ ಜೊತೆ ಒಂಥರ ಅಂದರೆ ನನಗೂ ಮಮ್ಮೂಟಿ ಸಾರ್ಗೂ ಇಬ್ಬರಿಗೂ ತೆಲುಗು ಬರಲ್ಲ, ಜೊತೆಗೆ ಹಾಡಕ್ಕೆ ಬರಲ್ಲ. ಸೊ ಆದರೆ ಒಬ್ಬರು ಜೀನಿಯಸ್ ಸಿಂಗರು, ಒಬ್ರು ಎಕ್ಸ್ಟ್ರಾರ್ಡಿನರಿ ಸಿಂಗರ್ ಅಂತ ಮಾಡ್ತಾ ಇದ್ದೀವಿ. ಸೊ ನಾನು ಒಪ್ಕೊಂಡಿದ್ದ ಧೈರ್ಯ ಏನು ಅಂದರೆ ಮಮ್ಮೂಟಿ ಅವರು ಇದ್ದಾರೆ ಅಂತ, ಯಾಕಂದರೆ ಅವ್ರಿಗೂ ಬರಲ್ಲ ಅಂತ ಗೊತ್ತಿದ್ದರಿಂದ ಧೈರ್ಯವಾಗಿ ಒಪ್ಕೊಂಬಿಟ್ಟೆ. ಬಟ್ ನಮ್ಮಿಬ್ಬರ ಕೈಲೂ ಕೆ ವಿಶ್ವನಾಥ್ ಸರ್ ಆ ಒಂದು ಪರ್ಫಾರ್ಮೆನ್ಸ್ ತೆಗೆಸಿದ್ದಾರೆ ಅಂದರೆ ಯು ಕ್ಯಾನ್ ಜಡ್ಜ್ ಹಿಸ್ ಜೀನಿಯಸ್. ನಿಮ್ಮ ಚೈಲ್ಡ್ಹುಡ್ಡಲ್ಲೇ ಇನ್ನೂ 1-2 ಪ್ರಶ್ನೆಗಳಿದ್ದಾವೆ, ಆದರೆ ಆ ಪ್ರಶ್ನೆ ನಾನು ಕೇಳೋದಿಲ್ಲ. ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಮೆಲ್ಕಾಕುವಂತ, ನೆನಪಿಸುವಂತ ಒಬ್ರು ವ್ಯಕ್ತಿ, ನಿಮ್ಮ ಬಾಲ್ಯದ ಸ್ನೇಹಿತರು ಒಬ್ರು ಫಾರ್ಮ್ಯಾಟ್ ಮರ್ತೋಗಿದ್ದೆ, ಈಗ ಸ್ವಲ್ಪ ವರಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾರ ಹತ್ರ ಮಾತಾಡ್ಸಿದ್ದೀರಾ ಅಂತ. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಪ್ಲೀಸ್. ನಮಸ್ಕಾರ, ನನ್ನ ಹೆಸರು ರವೀಂದ್ರ. ನಾನು ಮಂಜು ಬಾಲ್ಯ ಸ್ನೇಹಿತರು. ನಾವು LKGಯಿಂದ ಹಿಡಿದು ಆಲ್ಮೋಸ್ಟ್ 8ನೇ ಕ್ಲಾಸ್ 9ನೇ ಕ್ಲಾಸ್ ತನಕ ಒಟ್ಟಿಗೆ ಓದಿರೋದು. ಮೊದಲಿಂದನೂ ಮಂಜು ಸಿಂಪಲ್ ಬೀಯಿಂಗ್ ಅಂತಲೇ ಹೇಳ್ಬೋದು. ಅವನ್ನ ಕಂಡ್ರೆ ಎಲ್ಲ ಟೀಚರ್ಸ್ಗೂ ತುಂಬ ಇಷ್ಟ, ಅದರಿಂದ ಸ್ವಲ್ಪ ಪಾರ್ಶಿಯಾಲಿಟಿ ಕೂಡ ಇರ್ತಾಯಿತ್ತು ಅವನ ಬಗ್ಗೆ. ಸೊ ಅವ್ನು ಯಾವಾಗ ಸ್ಕೂಲಿಗೆ ಬರಲ್ವೋ ಅವಾಗ ಅವ್ನಿಗೆ ಎಕ್ಸ್ಟ್ರಾ ಕೇರ್ ತೊಗೊಂಡು ಅವ್ನಿಗೆ ಎಕ್ಸ್ಟ್ರಾ ಟೀಚಿಂಗ್ ಎಲ್ಲ ಮಾಡೋರು. ನಾವಿಬ್ಬರು ಆಲ್ಮೋಸ್ಟ್ ಯಾವಾಗಲೂ ಒಟ್ಟಿಗೆ ಇರ್ತಾ ಇದ್ವಿ. ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ಆಟ ಆಡೋದು, ಒಟ್ಟಿಗೆ ಕಂಬೈನ್ಡ್ ಸ್ಟಡಿ ಕೂಡ ಮಾಡ್ತಾಯಿದ್ವಿ. ಇನ್ಫ್ಯಾಕ್ಟ್ ನನ್ನ ಕೂಡ ಅವನು
ಮೂವಿ ಚಲನಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಸೊ ಒಂದೆರಡು ಮೂವಿಗಳು ಮತ್ತು ಒಂದೆರಡು ಧಾರಾವಾಹಿಗಳು ಕೂಡ ಅವನಿಂದ ನಾನು ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಈಗಲೂ ನಮ್ಮ ಸ್ನೇಹ ಹಾಗೆ ಮುಂದುವರಿತಾ ಇದೆ. ಮಂತ್ಲಿ ಒನ್ಸ್ ಆರ್ ಟ್ವೈಸ್ ನಾವು ಎಲ್ಲರೂ ಮೀಟ್ ಆಗ್ತೀವಿ, ಮೂವೀಸ್ಗೆ ಹೋಗ್ಬೋದು ಅಥವಾ ಯಾರ್ದಾರ ಬರ್ಡೇ ಪಾರ್ಟಿ ಅಟೆಂಡ್ ಮಾಡ್ಬೋದು, ಅಥವಾ ಟೈಮ್ ಸಿಕ್ಕಿದ್ರೆ ಎಲ್ಲಾದರೂ ದೇವಸ್ಥಾನ, ಟೆಂಪಲ್ ಟ್ರಿಪ್ಪು, ಆಮೇಲೆ ಟ್ರೆಕ್ಕಿಂಗು, ಈ ಥರ ಎಲ್ಲ ಮಾಡಿ ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲೀಸ್, ಒಂದು ದೊಡ್ಡ ಗ್ರೂಪ್, ಫ್ರೆಂಡ್ಸ್ ಗ್ರೂಪ್ ಇದೆ. ಸೊ ನಾವೆಲ್ಲ ಯೂಶಲಿ ಮೀಟ್ ಆಗ್ತಾನೆ ಇರ್ತೀವಿ. ನಾನು ಅವ್ರ ಬಗ್ಗೆ ತುಂಬ ಮಾತಾಡಿದ್ದೀನಿ ಇಂಟರ್ವ್ಯೂಸಲ್ಲಿ, ಬಟ್ ಹೇಗೆ ಕಣ್ಣಿಡಿದ್ರೆ ಐ ಆಮ್ ರಿಯಲಿ ಇಂಪ್ರೆಸ್ಡ್. ತುಂಬಾ ಖುಷಿ ಬೇಕಾಯಿತು. ಇನ್ಫ್ಯಾಕ್ಟ್ ನೀವು ರವಿಗಿಂತ ಇನ್ನೊಬ್ಬ ಬೆಟರ್ ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ಅವನ್ನ ಫಸ್ಟ್ ಮೀಟ್ ಮಾಡಿದ್ದು ನಾನು LKGಯಲ್ಲಿ. ನಾನು ಸ್ಕೂಲ್ ಒಳಗೆ ಹೋದಾಗ ಫಸ್ಟ್ ಫ್ರೆಂಡ್ ಆದವನು ಅವನು, ಇವತ್ತರೆಗೂ ನನ್ನ ಬೆಸ್ಟ್ ಫ್ರೆಂಡ್. ನೆಕ್ಸ್ಟ್ ನಾನು ಒಂದಷ್ಟು ಬಿಟ್ಬಿಟ್ಟಿದ್ದೆ ನಾನು ಹೇಳೋದ್ರಲ್ಲಿ. ಇನ್ಫ್ಯಾಕ್ಟ್ ಟೀಚರ್ಸ್ ಮಾತ್ರ ಅಲ್ಲ, ನಾನು ಓದು ಮುಗಿಸೋದಕ್ಕೆ ಒಂದು 60% ಕ್ರೆಡಿಟ್ ರವಿಗೆ ಹೋಗಬೇಕು. ಅವನು ಕ್ಲಾಸ್ ಟಾಪರ್, ನಾನು ಕ್ಲಾಸ್ ಬಾಟಮಿಂದ ಎಷ್ಟು ಮೇಲೆ ಬರ್ತೀನಿ ಅಂತ. ಸೊ ನನಗೆ ಸ್ಕೂಲ್ ತುಂಬ ಮಿಸ್ ಮಾಡ್ತಾ ಇದ್ದೆ ಶೂಟಿಂಗ್. ಸೊ ಇನ್ಫ್ಯಾಕ್ಟ್ ಅದೇ ಹೇಳಿದ್ನಲ್ಲ, 60% ಕಲಿಸ್ಕೊಟ್ಟಿದ್ದು ನನ್ನ ತಲೆಗೆ ಓದ್ಸೋಕ್ಕೆ ಅಂದರೆ ಅವನು ಎಫರ್ಟ್ ಹಾಕಿದ್ದು ರವಿ. ಸೊ ನಾನು ಕಲ್ತಿದ್ದು ಎಸ್ಪೆಷಲಿ ಪ್ರೈಮರಿ ಸ್ಕೂಲಲ್ಲಿ, ಮಿಡ್ಲ್ ಸ್ಕೂಲಲ್ಲೆಲ್ಲ ರವಿನೇ ಮೆಜಾರಿಟಿ ಹೇಳ್ಕೊಟ್ಟಿದ್ದು. ಕ್ಲಾಸಿಗೆ ಹೋದಾಗ ಕೂತ್ಕೊಂಡು ಒಂದಷ್ಟು ಬ್ಲ್ಯಾಂಕಾಗಿ ಕೂತಿದ್ದು ಬರ್ತಾ ಇದ್ದೆ. ಮನೆಗೆ ಹೋದ್ಮೇಲೆ ಅವ್ನು ಕೇಳೋದು, ಯಾಕಂದರೆ ನಾನು ಚಾಪ್ಟರ್ 1ಗೆ ಹೋಗ್ತಾ ಇದ್ದೆ, ಆಮೇಲೆ ಚಾಪ್ಟರ್ 5ಗೆ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಸೆಂಟ್ರಲ್ಲಿ ಏನಾಯಿತು ಗೊತ್ತಿರಲ್ಲ. ಸೊ ರವಿಗೆ ನಾನು ಇವತ್ತಿಗೂ ಗುರುಪೂರ್ಣಿಮಾ ದಿನ ನನ್ನ ಟೀಚರ್ಸ್ ಜೊತೆಗೆ ಫಸ್ಟು ನಾನು ಥ್ಯಾಂಕ್ಸ್ ಹೇಳೋದು ನನ್ನ ಗುರುವಾಗಿ ರವೀಂದ್ರ KC. ಸೊ ಅವನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಇವತ್ತಿಗೂ ನನಗೆ ಯಾರಾದರೂ ಸ್ವಲ್ಪ ಬುದ್ಧಿವಾದ ಹೇಳೋಕ್ಕೆ ಧೈರ್ಯ ಮಾಡೋರು ಅಥವಾ ಬೈದು ಏನಾದರೂ ನನಗೇನಾದರೂ ಬುದ್ಧಿ ಹೇಳಿಸ್ಬೇಕು ಅಂತಂದರೆ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಅಥವಾ ನನ್ನ ಮನೆಯಿಂದ ಹೇಳಿಸೋದು ರವಿಯಿಂದ. ಯಾಕಂದರೆ ಒಂದು ವಾಯ್ಸ್ ಮಾತ್ರ ತಲೆ ಕ್ಲೀನಾಗಿ ಒಳಗೋಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಅವನು ಫಿಲ್ಮಲ್ಲಿ ಅಥವಾ ಸೀರಿಯಲಲ್ಲಿ ಬಂದಿದ್ದು ತುಂಬ ಒಂದು ಚುಟುಕು ಕತೆ ಇದೆ, ತುಂಬ ಇಂಟ್ರೆಸ್ಟಿಂಗ್ ಕತೆ ಇದೆ. ಮೆಕ್ಯಾನಿಕ್ ಬುದ್ಧ ಅಂತ ಒಂದು ಸೀರೀಸ್ ಮಾಡಿದೆ ನೋಡಿ, ಅದೊಂದು ಮರ್ತೇ ಬಿಟ್ಟಿದ್ದೀನಿ ಸೆಂಟ್ರಲ್ಲಿ. ಆಗ ಕನ್ನಡ ದೂರದರ್ಶನ್ಗೆ ಮೆಕ್ಯಾನಿಕ್ ಬುದ್ಧ ಅಂತ ಒಂದು ಸೀರಿಯಲ್ ಮಾಡಿದ್ವಿ. ಶೂಟಿಂಗ್ ಮಾಡೋ ಟೈಮಲ್ಲಿ ಅದು ಒಂಥರ ಮಿನಿ ಸಂಕೇತ್ ಗ್ರೂಪ್. ಅದು ರಮೇಶ್ ಭಟ್ ಸರ್ ಡೈರೆಕ್ಷನ್ನು, ಜಗದೀಶ್ ಮಲ್ನಾಡ್ ಅವರು ಪ್ರೊಡ್ಯೂಸರು, ಎಲ್ಲ ಹೆಚ್ಚು ಕಮ್ಮಿ ನಮ್ಮ ಕಾಶಿಯವರಿದ್ದರು, ಎಲ್ಲ ಶಂಕರ್ನಾಗ್ ಸರ್ ಬಿಟ್ಟು ಮಿಕ್ಕಿದವರೆಲ್ಲ ನಾವು ಹೆಚ್ಚು ಕಮ್ಮಿ 3-4 ಜನ ಇದ್ವಿ ಅಲ್ಲಿ. ಸೊ ಅಲ್ಲಿ ಶೂಟಿಂಗ್ ಮಾಡೋ ಟೈಮಲ್ಲಿ ಅದು ಸಮ್ಮರ್ ಹಾಲಿಡೇಸ್. ಬಾ ನನ್ನ ಜೊತೆ ಒಂದ್ಸತಿ, ನೀನು ಯಾವಾಗಲೂ ನಾನು ಶೂಟಿಂಗ್ ಬರೋದೇ ಇಲ್ಲ. ಅವಾಗ ಇನ್ನೂ ಸ್ವಲ್ಪ ದೊಡ್ಡವನಾಗಿದ್ದ, ನಾವು ಸ್ವಲ್ಪ ಊರು ಸುತ್ತೋದು ಅಭ್ಯಾಸ ಇತ್ತು, ಯಾವುದು ಶೂಟಿಂಗ್ ಇಲ್ಲದೇ ಇರೋ ಟೈಮಲ್ಲಿ. ಶೂಟಿಂಗ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಊರು ಸುತ್ತಾಕೊಂಡು ಬರ್ತಾ ಇದ್ವಿ. ಸೊ ಬಾ, ನೀನು ನಿಜವಾಗ್ಲೂ ಶೂಟಿಂಗಿಗೆ ಬಾ, ಚೆನ್ನಾಗಿದೆ, ನೀನು ನೋಡು ಬಾ, ಎಷ್ಟು ಕಷ್ಟ ಇದೆ ಅದು ಇದು ಅಂತೆಲ್ಲ ಹೇಳಿದ್ಕೊಂಡು ಅವ್ನು ಕರ್ಕೊಂಡು ಬಂದಿದ್ದೆ. ಸೊ ಜಯನಗರ ನಮ್ಮ ಲಾಲ್ಬಾಗ್ ವೆಸ್ಟ್ ಗೇಟಿಂದ ಒಂದು ರೋಡಲ್ಲಿ ಅಲ್ಲಿ ಶೂಟಿಂಗು. ಸೊ ಇವನು ಅಲ್ಲಿ ನನ್ನ ಜೊತೆ ಇದ್ದವನು 1-2 ಸತಿ ನಾವು ಡೈಲಾಗ್ ಕಲಿತಾ ಇರಬೇಕಾದ್ರೆ ನನ್ನ ಜಯಂತ್ ಅಂತ ನಾನು ಇನ್ನೊಬ್ಬ ಆ್ಯಕ್ಟರ್, ಅವ್ನು ಡೈಲಾಗ್ ಕಲಿತಾ ಇದ್ದ. ಇನ್ನೊಬ್ಬ ಆ್ಯಕ್ಟ್ರು ಸ್ವಲ್ಪ ಕಲಿಯೋದಕ್ಕೆ ಕಷ್ಟಪಡ್ತಾ ಇದ್ದ. ಬಟ್ ಹುಡುಗರಲ್ಲ, ನಾವೇನು ಅವ್ನಿಗೆ ಸಪ್ರೇಟಾಗಿ ಕೂರಿಸ್ತಾ ಇಲ್ಲ, ಅವ್ನ ಜೊತೆ ಕೂತಿದ್ವಿ. ಸೊ ಅವ್ನು ಅಗೇನ್ ಶಾರ್ಪ್, ಬ್ರಿಲಿಯಂಟ್ ಸ್ಟೂಡೆಂಟ್. ಸೊ ಹೇಳಿದ ತಕ್ಷಣ ಅವ್ನು ಡೈಲಾಗ್ ಹೇಳೋನು ಫುಲ್ಲಾಗಿ. ಅದಲ್ಲ ಅಂದರೆ ಅವನು ಇದು ಅಂತ ಅವ್ನು ಪ್ರಾಂಪ್ಟ್ ಮಾಡ್ತಾ ಇದ್ದ. ರಮೇಶ್ ಭಟ್ ಸರ್ಗೆ ಒಂದು ಕಣ್ಣು ಬಿತ್ತು, ನಮಗೂ ಒಂದು ಕಣ್ಣು ಬಿತ್ತು, ಇಷ್ಟು ಬೇಗ ಪಿಕಪ್ ಮಾಡ್ಕೊಳ್ತಾ ಇದ್ದಾನೆ ಅಂತ. ಸರಿ, ನಾನು ರಮೇಶ್ ಭಟ್ ಸರ್ ಮಾತಾಡಿದೆ ಅಂತ, ಜಾಸ್ತಿ ಏನು ಮಾತು ಬರ್ತಿರ್ಬೇಕಲ್ಲ ನಮಗೆ. ಇನ್ನು ನನಗೆ ಅದಕ್ಕಿಂತ ಒಂದು ಹೆಮ್ಮೆ, ಅದಕ್ಕಿಂತ ಒಂದು ಖುಷಿ ಇನ್ಯಾವುದೂ ಇರಲ್ಲ. ಯಾಕಂದರೆ ಬಾಲ್ಯ ಸ್ನೇಹಿತ ಅಂದರೆ ಸರ್ ಬರೀ ಬಾಲ್ಯ ಅಲ್ಲ ಇದು. ನಾನು ಫಸ್ಟ್ ಫಿಲ್ಮ್ ಮಾಡೋದಕ್ಕೆ ಮುಂಚೆ ಮೀಟ್ ಮಾಡಿದ ವ್ಯಕ್ತಿ ಎಲ್ಲ. ಅಂದರೆ ನಾನು ಮಾಸ್ಟರ್ ಮಂಜುನಾಥ್ ಆಗಕ್ಕೆ ಮುಂಚೆ ಇರೋ ಮಂಜು ಗೊತ್ತಿರೋ ನಾನು ಒಬ್ಬನಿಗೆ LKG ಅಂದರೆ 3.5 ವಯಸ್ಸು ಇದ್ದಾಗ ಫಸ್ಟ್ ಮೀಟ್ ಮಾಡಿರೋದು ನಾವು ಒಬ್ಬರು. ಆ್ಯಂಡ್ ಅವತ್ತಿಂದ ಇವತ್ತರೆಗೂ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ. ಸೊ ಅವನು ಐ ಸೆಡ್ ಡೆಫಿನೆಟ್ಲಿ ಅಂತ. ಬಟ್ ಇರೋ ಆಲ್ರೆಡಿ ಪಾತ್ರಗಳೆಲ್ಲ ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ. ಸೊ ಏನು ಮಾಡೋದು ಅಂತಂದರೆ, ಇಲ್ಲ ಹೊಸ ಕೆಲಸ ಅಂತ ಒಂದು ಪಾತ್ರನ ಕ್ರಿಯೇಟ್ ಮಾಡಿ, ಸೊ ಒಂದು 5 ಎಪಿಸೋಡು, ಪ್ರತಿ ಎಪಿಸೋಡು ಅವ್ನು ಬರ್ತಾನೆ, ಹೊಸ ಕೆಲಸ ಅಂತ ಬರ್ತಾನೆ. ಒಂದ್ಸತಿ ಏನೋ ಉಪ್ಪಿನಕಾಯಿ ಮಾಡ್ತಾ ಇರ್ತಾನೆ, ಇನ್ನೊಂದ್ಸತಿ ಬೇರೆ ಏನೋ ಮಾಡ್ತಾ ಇರ್ತಾನೆ, ಇನ್ನೊಂದ್ಸತಿ ಪೇಪರ್ ಮಾಡ್ತಾ ಇರ್ತಾನೆ. ಈ ಥರ ಒಂದು ಕ್ರಿಯೇಟ್ ಮಾಡಿ ಅದು ಎಷ್ಟು ಚೆನ್ನಾಗಿ ಮಾಡ್ದ ಅಂತಂದರೆ, ಈ ಬಿಕೇಮ್ ಅಂದರೆ ತುಂಬ
ಆಗಿನ ಟೈಮಿಗೆ ಸೋಷಿಯಲ್ ಮೀಡಿಯಾ ಇಲ್ಲದೆ ಇದ್ರೂ ಒಂದು ರೇಜ್, ನೋಡಿದ್ರೆ ಹೊಸ ಕೆಲಸ ಅನ್ನೋರು, ಅಷ್ಟು ಒಂದು ಫೇಮಸ್ ಆದ. ಅದು ಇಟ್ ಲೆಡ್ ಟು ಒಂದು ಸಪ್ರೇಟ್ ಅಂಕಲ್ ಇಲ್ಲಪ್ಪ ಅಂತ ಅವನಿಗೊಂದು ಸಪ್ರೇಟ್ ಸೀರೀಸೇ ಅವನ ಮೇಲೆ ಅಂದರೆ ಹಿ ವಾಸ್ ದ ಲೀಡ್ ಆ್ಯಕ್ಟರ್ ಫಾರ್ ಇಟ್. ನನಗೆ ಇನ್ನೊಂದು ತುಂಬಾ ಒಂದು ಖುಷಿ ಕೊಡುವಂಥ ಒಂದು ವಿಚಾರ ಏನು ಅಂದರೆ, ತಮಿಳ್ ಒಂದು ಫಿಲ್ಮ್ದು ರೀಮೇಕ್ ಇತ್ತು. ಸೊ ಅದರದ್ದು ರೀಮೇಕು ಕನ್ನಡದಲ್ಲಿ ಹೊಸ ಜೀವನ, ಇದು ಹಿಂದಿಯಲ್ಲಿ ಬೇನಮ್ ಬಾದ್ಶಾ, ಅದು ಒಟ್ಟಿಗೆ ಆಫರ್ ಬಂತು. ಕನ್ನಡದಲ್ಲಿ ಶಂಕರ್ ನಾಗ್ ಸರ್ ಆ ರೋಲ್ ಮಾಡ್ತಾ ಇದ್ರು, ಹಿಂದಿಯಲ್ಲಿ ಅನಿಲ್ ಕಪೂರ್. ಸೊ ನನಗೆ ಎರಡೂ ಪಾತ್ರ ನನಗೆ ಆಫರ್ ಬಂತು. ಆ ಟೈಮಲ್ಲಿ ಇಲ್ಲ ನಾನು ಹಿಂದಿ ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತಂದೆ. ತಕ್ಷಣ ರಮೇಶ್ ಭಟ್ ಸರ್ ಅವರು ಇವರೆಲ್ಲ ಮಾತಾಡಿ, ಇಲ್ಲ ರವಿ ಇದ್ದಾನೆ, ಬೆಟರ್ ನೀನು ಹೋಗಾದ್ರೆ ನೀನು ಅಲ್ಲಿ ಹಿಂದಿದ್ ಮಾಡು, ಆ ನಿನ್ನ ರೋಲು ಅಂದರೆ ನಾನು ಮಾಡಬೇಕಾದ ನನಗೆ ಬಂದಂಥ ರೋಲು ನಾನು ಬಿಟ್ಕೊಟ್ಟೆ ಅಂತಲ್ಲ, ಬೆಸ್ಟ್ ಇಸ್ ರವಿ, ಅದು ಬೇರೆ ಯಾರಿಗೂ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ರವೀಂದ್ರ ಡಿಡ್ ದ ಕನ್ನಡ ವರ್ಷನ್. ಸೇಮ್ ಟೈಮ್ ಶೂಟಿಂಗು, ಸೇಮ್ ಟೈಮ್ ಇದಾಯಿತು. ದ್ಯಾಟ್ ಆಲ್ಸೋ ಬಿಕೇಮ್ ಎ ಸೂಪರ್ ಹಿಟ್. ಹೌದು. ಸೊ ಅದಾದಮೇಲೆ ಅಫ್ಕೋರ್ಸ್ ಹಿ ಡಿಡ್ ಇಸ್ ಓನ್ ಸ್ಟಫ್, ನಾನು ಸಪ್ರೇಟ್ ಇದು ಮಾಡಿದೆ. ಬಟ್ ಅವನ ಒಂದು ಏನಂತಾರೆ ಜೀವನದಲ್ಲೂ ನಂದೊಂದು ಎಲ್ಲೋ ಒಂದು ಸಣ್ಣ ಹಳ್ಳಿಲ್ ಸೇವೆ ಅಂತ ತುಂಬ ಖುಷಿ ಪಟ್ಕೊಳ್ತೀನಿ. ಸೊ ಲವ್ಲಿ ಟು ಹಿಯರ್ ಇಸ್ ವಾಯ್ಸ್. ಈ ನಂತರ ನೀವೇ ಹೇಳಿದ ಹಾಗೆ ಒಂದು ದೊಡ್ಡ ಹಿಟ್ ಆದ್ಮೇಲೆ ಬ್ರೇಕ್ ತಗೊಬೇಕು. ಏನಕ್ಕೆ ಇದು ಬ್ರೇಕು, ನಾನು ತಿರ್ಗಾ ಲೀಡ್ ಆಕ್ಟರ್ ಆಗಿ ಬರಬೇಕು ಅನ್ನೋದು ಒಂದು ಪ್ಲಾನ್ ಮಾಡಿದ್ರ? ಯಾಕೋಸ್ಕರ ರಾಮಾಚಾರಿ ನಂತರ? ಆ ಟೈಮಲ್ಲಿ ಅದೊಂದು ನಾರ್ಮ್ ಆಗಿತ್ತದು. ಅಂತಂದರೆ ಇವತ್ತಿನ ಕಾಲಘಟ್ಟದ ಥರ ಟೀನೇಜರ್ಸ್ದು ಒಂದು ಸ್ಟೋರಿಗಳು, ಸ್ಕ್ರಿಪ್ಟ್ಗಳು, ಅಥವಾ ಈಗ ಏನು ಡಿಜಿಟಲ್ ಮೀಡಿಯಾ ಇದೆ, OTT ಇದೆ, ನಂಬರ್ ಆಫ್ ಆಪರ್ಚುನಿಟೀಸ್ ವಾಸ್ ವೆರಿ ಲಿಮಿಟೆಡ್ ಆಗ. ಸೊ ಚೈಲ್ಡ್ ಆ್ಯಕ್ಟರ್ಸ್ ಯೂಶಲಿ ಎಲ್ಲರೂ, ನನ್ನ ಪಿಯರ್ಸ್ ಆಗಲಿ ನನ್ನ ಆದಮೇಲೆ ಬಂದವರಾಗಲಿ, ಒಂದು ಅರೌಂಡ್ ಟೀನೇಜರ್ ಟೈಮಲ್ಲಿ ಒಂದು ಸ್ಟಾಪ್ ತೊಗೊಳ್ತಾರೆ. ಚೈಲ್ಡ್ ಆ್ಯಕ್ಟರಿಂದ ನಿಲ್ಲಿಸಿ ನೆಕ್ಸ್ಟ್ ವಾಪಸ್ ಬರೋದು ಇಲ್ಲ ಲೀಡರ್ ಆ್ಯಕ್ಟರ್ ಆಗಿ, ಕ್ಯಾರೆಕ್ಟರ್ ಆ್ಯಕ್ಟರ್ ಆಗಿ ಯಾವುದೋ ಒಂದು ಬ್ರೇಕ್ ತೊಗೊಂಡು ಬರ್ತಾರೆ. ನನಗೆ ಪ್ರೈಮರಿ ಫೋಕಸ್ ಇದ್ದಿದ್ದು ನನ್ನ ಎಜುಕೇಷನ್ ಕರೆಕ್ಟಾಗಿ ಮುಗಿಸ್ಬೇಕು ಅಂತ. 10th PUC ಡಿಗ್ರಿ ಮುಗಿಸೋದು ಯಾವುದೇ ಕಾರಣಕ್ಕೂ ಅದು ನಿಲ್ಲಬಾರ್ದು, ಸಿನಿಮಾ ವಿಚಾರದಿಂದ ಎಸ್ಪೆಷಲಿ ನಿಲ್ಲಬಾರ್ದು. ನಮ್ಮ ತಂದೆ ತಾಯಿದು ಇದು ಅದಕ್ಕಿಂತ ಮುಂಚೆ ಕಂಡೀಷನ್ ಇತ್ತು, ನೀನು ಎಷ್ಟೇ ನೀವು ಹೊರಗಡೆ ಏನಾದರೂ ಸಾಧಿಸ್ಕೊಂಡು ಬಾ, ನೀನು ಯಾವತ್ತು ಫೇಲ್ ಆಗ್ತೀಯಾ ಅವತ್ತು ನಿನ್ನ ಸಿನಿಮಾ ಚಟುವಟಿಕೆ ನಿಂತೋಗುತ್ತೆ ಅನ್ನೋದು ಕ್ಲಾರಿಟಿ ಇತ್ತು ನನಗೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ತಂದೆ ತುಂಬ ಚೆನ್ನಾಗಿ ಭಯ ಬೀಳಿಸಿದ್ರು ನನಗೆ. ನೀನೇನಾದರೂ ಫೇಲ್ ಆದರೆ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಫೇಲ್ ಆಗಿಬಿಟ್ರೆ ನಿನ್ನ ಜೂನಿಯರ್ಸ್ ಜೊತೆ ಕೂತ್ಕೊಂಡು ಕಲಿಬೇಕಾಗುತ್ತೆ ಅಂತ ಅವ್ನು ಭಯ ಬೀಳಿಸ್ಬಿಟ್ರು. ಆಗ ನನ್ನ ಆ ವಯಸ್ಸು ಹುಡುಗರಿಗೆ ಅದೊಂಥರ ಡೆತ್ ಸೆಂಟೆನ್ಸ್ ಥರ. ಅದು ಫೇಲ್ ಆಗಿಬಿಟ್ಟು ಜೂನಿಯರ್ ಜೊತೆ ಕೂತ್ಕೊಳ್ಳೋದು ಅಂದ್ರೆ ಆಗಲ್ಲ. ಅದಕ್ಕಾದರೂ ನಾನು ಹೇಗಾದರೂ ಎಫರ್ಟ್ ಮಾಡಿ ರವಿ ಮತ್ತು ನಮ್ಮ ಟೀಚರ್ಸ್ ದಯೆಯಿಂದ ಒಂದು 38-40 ಗಳಿಸ್ಬಿಡ್ತಾ ಇದ್ದೆ. ರ್ಯಾಂಕೆಲ್ಲ ಅನ್ಕೊಂಬೇಡಿ, 38-40. ಸೊ ಅಗೇನ್ ಒಂದು ಸಣ್ಣ ಜೋಕ್ ಹೇಳ್ಬಿಡ್ತೀನಿ. 7th ಏನೋ ನಾನು 51% ಬಂದ್ಬಿಟ್ಟೆ. ಅದಕ್ಕೆ ನಮ್ಮ ತಾಯಿ ಫುಲ್ಲು ಒಂದು ಸೆಲೆಬ್ರೇಟ್ ಮಾಡಿ, ನಮ್ಮ ಇಡೀ ಯಶವಂತಪುರ ತ್ರಿವೇಣಿ ರೋಡ್ ಅವ್ರಿಗೆ ಯಾರಾದ್ರು ನನ್ನ ಫ್ರೆಂಡ್ಸರೆಲ್ಲ ಕರೆಸಿ ಒಳ್ಳೆ ಊಟ ತಿಂಡಿ ಎಲ್ಲ ಮಾಡಿ, ಯಾರಾದರೂ ಏನಾದ್ರು ಅನ್ಕೊಬೇಕು ಅಂದರೆ ಗೋಲ್ಡ್ ಮೆಡಲಿಸ್ಟು, ಫಸ್ಟ್ ರ್ಯಾಂಕ್ ತೆಗಿದ್ದಾನೆ ಅಂತ. ಆದರೆ ನಮ್ಮ ತಾಯಿಗೆ ಒಂದು ನಂಬಿಕೆ ಬಂತು, ಪರವಾಗಿಲ್ಲ ಇವನು ಓದೋಕ್ಕೂ ಬರ್ತಾನೆ, 2nd ಕ್ಲಾಸ್ ಬಂದ ಅಂತ ತುಂಬ ಹೆಮ್ಮೆ ಪಟ್ಟರು. ಅದನ್ನು ನಾನು ಹೇಗೋ ಮಾಡಿ ಡಿಗ್ರಿಯಲ್ಲೂ ಪೋಸ್ಟ್ ಗ್ರಾಜುಯೇಷನ್ಲು 2nd ಕ್ಲಾಸ್ ತೆಗೆದುಬಿಟ್ಟೆ. ಸೊ ಇದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಹಂಗಿತ್ತು, ಅಂದರೆ ನನ್ನ ಎಬಿಲಿಟಿ ಅಷ್ಟಿತ್ತು. ಇಲ್ಲ, ಆಗಿನ ಕಾಲದಲ್ಲಿ ಫಸ್ಟ್ ಕ್ಲಾಸ್ ಬಂದರೆ ಅದಕ್ಕೆ ವ್ಯಾಲ್ಯೂ ಇದ್ದಿದ್ದು ಸರ್. ಈಗ ಎಲ್ಲರೂ 99 ಪಾಯಿಂಟ್ ಅಂತ ಓದ್ತಾರೆ, ನಮಗದೆಲ್ಲ ಗೊತ್ತಿಲ್ಲ. 75 ಎಲ್ಲ ದಾಟ್ಬಿಟ್ರೆ ಅವ್ರ ಮೇಧಾವಿಗಳನ್ನ. ರವಿ ಬಂದು ಈ 92, 94 ಆ ಬ್ಯಾಚ್ ನಾನು. ಸೊ ಆ ಥರ. ಸೊ ಐ ವಾಂಟೆಡ್ ಟು ಟೇಕ್ ದಟ್ ಬ್ರೇಕ್ ಟು ಆನ್ಸರ್ ಯುವರ್ ಕ್ವಶನ್. ಸಾರಿ, ಡೈಗ್ರೆಸ್ ಆಗಿರಲಿ. ಸೊ ಆ ಬ್ರೇಕ್ ತೊಗೊಂಡು ವಾಪಸ್ ಬರಬೇಕು ಅಂತ ಆ್ಯಸ್ ಪ್ಲ್ಯಾಂಡ್ ಮುಗಿಸ್ಕೊಂಡೆ. ಎಲ್ಲ ಕರೆಸ್ಪಾಂಡೆನ್ಸು ಎಲ್ಲ ಮುಗಿಸಿದೆ. ನಾನು ವಾಪಸ್ ಬರಬೇಕು ಅನ್ನೋದ್ರೆ ಹೊರಗೆ ಹೋಗಿದ್ದೆ, ವಾಪಸ್ ಆ ಥರ ಎಲ್ಲ ಏನಿಲ್ಲ, ಅಲ್ಲೇ ಇದ್ದೆ. ನನ್ನ ಸಿನಿಮಾ ವರ್ಲ್ಡ್ ಬಂದ್ಬಿಟ್ಟು ಒಂದು ದೊಡ್ಡ ಫ್ಯಾಮಿಲಿ ಥರ. ಯಾರು ಏನೋ ಒಂದು 2 ವರ್ಷ ಕಾಣಿಸ್ದೇ ಇದ್ರೆ ಅವ್ರು ನಮ್ಗೆ ಗೊತ್ತಿಲ್ಲ, ಆ ಥರ ಎಲ್ಲ ಇರಲ್ಲ. ನಾವೆಲ್ಲರ ಜೊತೆನೂ ಟಚ್ಚಲ್ಲೇ ಈಗಲೂ ಕೂಡ. ಈಗಲೂ ಕೂಡ ಅದೇ ಥರನೇ ಇದ್ದೀವಿ. ಅದಕ್ಕೊಂದು ಸಣ್ಣ ಬ್ಯಾಕ್ ಕಥೆ ಇದೆ, ಆಮೇಲೆ ಹೇಳ್ತೀನಿ. ಹೇಳ್ಬಿಡ್ತೀನಿ. ಆ್ಯಕ್ಚುಲಿ 83 ನಾವು ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ ಮಾಡಿದ್ವಿ. ನಾನು 300ನೇ ಮೆಂಬರ್ ಬೈದೇವೆ, ಒರಿಜಿನಲ್ ಮೆಂಬರ್. ಏನು ಅಂದರೆ ನಮ್ಮ ಆ್ಯಕ್ಟರ್ಸ್ಗೆಲ್ಲ ಸ್ವಲ್ಪ ಪ್ರೊಟೆಕ್ಟ್ ಮಾಡಬೇಕು, ಪೇಮೆಂಟ್ ರೆಮ್ಯುನರೇಷನಿಂದ ಮೋಸ ಆದರೆ ನಾವೆಲ್ಲ ಒಗ್ಗಟ್ಟಿಂದ ಇರಬೇಕು ಅನ್ನೋದು ಒಂದು ಇದು ಮಾಡಿದ್ವಿ. ಸೊ ಅವಾಗ ಅಸೋಸಿಯೇಷನ್ ಮೀಟಿಂಗ್ಸು ಅದು ಇದು ನಡೀತಾ ಇದ್ರೆ ನಾವು ಮೀಟ್ ಮಾಡ್ತಾ ಇದ್ವಿ. ಸೊ ಅದರಿಂದ ಯಾವತ್ತೂ ನಾನು ಹೊರಗಡೆ ಹೋಗೇ ಇರಲಿಲ್ಲ, ಅದು ನಾನು ಅಟೆಂಡ್ ಮಾಡ್ತಾ ಇದ್ದೆ. ಸೊ ಯಾವಾಗ ಈ ಬ್ರೇಕ್ ತೊಗೊಂಡು ವಾಪಸ್ ಬಂದೆ, ಆ ಟೈಮಲ್ಲಿ ಸ್ವಲ್ಪ ಕನ್ನಡ ಚಿತ್ರರಂಗ ಸ್ವಲ್ಪ ಒಂದು ಡಿಪ್ಪಲ್ಲಿತ್ತು, ಸ್ವಲ್ಪ ಒಂದು ಲೋ ಫೇಸಲ್ಲಿತ್ತು. ಮಿಡ್ 90s ಲೇಟ್ 90s ಸ್ವಲ್ಪ ಒಂದು ಡಿಪ್ ಫೇಸಲ್ಲಿತ್ತು. ಪ್ಲಸ್
ಫಾರ್ಚುನೇಟ್ಲಿ ಹೌ ಎವರ್ ಯು ಲುಕ್ ಅಟ್ ಇಟ್, ನಾನು ಐ ಡೋಂಟ್ ಕಮ್ ಫ್ರಮ್ ಅ ಎಕನಾಮಿಕಲಿ ಸೌಂಡ್ ಬ್ಯಾಕ್ಗ್ರೌಂಡ್ ಅಂತ ಬಂದವನಲ್ಲ. ನಾನು ತಂದೆ ತಾಯಿ ಯಶವಂತಪುರದಲ್ಲಿ ಒಂದು ಸಣ್ಣ ಮನೆ, ಒಂದು ಆಸ್ಬೆಸ್ಟೋ ಶೀಟ್ ಮನೆ ಇತ್ತು. ಅದು ನನ್ನ ಆ್ಯಕ್ಟಿಂಗ್ ಇದರಲ್ಲಿ ನಾವು ಬಂದಂಥ ಒಂದು ರೆಮ್ಯುನರೇಷನಲ್ಲಿ ಒಂದು ಓಲ್ಡ್ ಮನೆ ಮಾಡ್ಕೊಳ್ಳೋಷ್ಟು ನಾವು ಒಂದು ಏನಂತಾರೆ ಲೋವರ್ ಮಿಡ್ಲ್ ಕ್ಲಾಸಿಂದ ಅಪ್ಪರ್ ಮಿಡ್ಲ್ ಕ್ಲಾಸ್ವರೆಗೂ ಬರೋ ಥರ ಆಯಿತು. ಅದರ ಮೇಲ್ಗಡೆ ನಾವು ಏನು ಹೋಗೋಕ್ಕಾಗಿರಲಿಲ್ಲ, ಯಾಕಂದರೆ ನನ್ನ ಟೈಮಲ್ಲಿ ಅಷ್ಟು ಸಂಭಾವನೆ ಆ ಥರ ಇರ್ತಾ ಇರಲಿಲ್ಲ. ಇಟ್ ವಾಸ್ ಅ ಪ್ರಿವಿಲೇಜ್ ಟು ವರ್ಕ್. ಆ ಥರ ಆ ಆನರ್, ಆ ಪ್ರೀತಿನೇ ನಮಗದು ದೊಡ್ಡ ಸಂಭಾವನೆ. ಸೊ ನನಗೆ ಆಗ ತುಂಬ ಕ್ರಿಟಿಕಲ್ ಇಂಪಾರ್ಟೆಂಟ್ ಡಿಸಿಷನ್ ಇದ್ದಿದ್ದು, ನನ್ನ ಸ್ವಲ್ಪ ಎಕನಾಮಿಕ್ ಬುಡಾನ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕು. ನಾನು ಇದೇ ಥರ ನಾನು ಅಂದ್ಕೊಂಡು ಅದನ್ನು ನಂಬಿ ನಾನು ಬದುಕೋ ಒಂದು ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಇರಬಾರ್ದು ಅನ್ನೋದು ಕ್ಲಾರಿಟಿ ಇತ್ತು. ಯಾಕಂದರೆ ನಮ್ಮ ಸಿನಿಮಾ ವರ್ಲ್ಡ್ ಆ ಥರ ಅಲ್ಲ. ಅದು 68 ಸಿನಿಮಾ ಮಾಡಿ ಇಷ್ಟೆಲ್ಲ ಮಾಡಿದ್ಮೇಲೆ ಕ್ಲಾರಿಟಿ ಒಂದು ಏನಿತ್ತು ಅಂದರೆ, ಅದನ್ನು ನಂಬ್ಕೊಂಡಿದ್ರೆ ಯಾಕಂದರೆ 3 ತಿಂಗಳ ಕೆಲಸ ಇರುತ್ತೆ, ಇನ್ನು 6 ತಿಂಗಳ ಕೆಲಸ ಇಲ್ಲದೆ ಇರೋ ಸಾಧ್ಯತೆಗಳು ಜಾಸ್ತಿ ಇದೆ. ಇರಲ್ಲ ಅಂತಲ್ಲ, ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದನ್ನು ಫಸ್ಟ್ ನಾವು ಬುಡ ಗಟ್ಟಿ ಮಾಡ್ಕೊಳ್ಳೋಣ, ನೀವೇ ಗ್ರ್ಯಾಜುಯೇಟ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಐ ಜಾಯಿನ್ ದ ಜಾಬ್. ಆ್ಯಂಡ್ ಅವತ್ತು ಜಾಬ್ ಇದ್ದಿದ್ದೇನು, IT ಬೂಮ್ ಅವಾಗ ತಾನೇ ಬಂದಿತ್ತು. ನನ್ನ ಫ್ರೆಂಡ್ಸ್ ರವಿ ಇದನ್ನಲ್ಲ, ಇವನು BMS ಕಾಲೇಜ್ ಇಂಜಿನಿಯರಿಂಗ್ ಮಾಡಿದ್ದ, ಅವನ ಜೊತೆ ಫ್ರೆಂಡ್ಸ್ ಎಲ್ಲ ನನ್ನ ಎಕ್ಸ್ಟೆಂಡೆಡ್ ಫ್ರೆಂಡ್ಸ್. ಸೊ ಅವರೆಲ್ಲರೂ ಇಂಜಿನಿಯರ್ಸು, ಎಲ್ಲರೂ ಸಾಫ್ಟ್ವೇರ್ ಕಂಪನಿ. ನನಗೆ ಆಸೆ, ತುಂಬ ಆಸೆ, ಅದೊಂದು ಟ್ಯಾಗ್ ಹಾಕ್ಕೊಬೇಕು, ಒಂದು ಇದಿರಬೇಕು ಅಂತ. ಇವತ್ತು ಕೋಟಿ ಕೊಟ್ಟರು ಹಾಕ್ಕೊಳ್ಳಲ್ಲ, ಬಟ್ ಅವತ್ತಿಗೆ ಅದು ಹಾಕಿಲ್ಲ ಅಂದರೆ ನೀವು ಮನುಷ್ಯರೇ ಅಲ್ಲ ಅನ್ನೋ ಥರ ಬೆಂಗಳೂರಲ್ಲಿ ಕೆಲಸ ಇಲ್ದಿರೋನು ಅಂತ ಕಂಟೆಂಟ್ ರೈಟರ್ ಆಗಿ ಒಂದು ವೆಬ್ಸೈಟಿಗೆ ಸೇರಿಕೊಂಡೆ, onlinebangalore.com ಅಂತ ಸೇರಿಕೊಂಡೆ 98-99 ಸೊ ಸೇರಿದ ತಕ್ಷಣ ನನ್ನ ಬ್ಯಾಡ್ ಲಕ್ ಏನಾಯಿತು ಅಂತಂದರೆ, ಒಂದು .com ಬಸ್ ಅಂತ ಆಯಿತು, ಎಲ್ಲ ಲೇ ಆಫ್ ಆಯಿತು. ಎಗೇನ್ ಮಾಸ್ಟರ್ ಮಂಜುನಾಥ್ ಕಾಪಾಡ್ದ ನನ್ನ. ಸರಿ, ಇವ್ರನ್ನ ತಕ್ಷಣಕ್ಕೆ ನಾವು ಹೊರಗಡೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನನ್ನ ಬಾಸ್ ಏನಿದ್ದಾರೆ ಅದೆಲ್ಲ ಇಲ್ಲ, ಪಾಪ ಹುಡುಗ ನಮ್ಮ ಹುಡುಗ ಅಂತ ಅಷ್ಟೇ. ಅವಾಗ ಯಾವ PR ಇತ್ತು ಸರ್, ಯಾವ ಸೋಷಿಯಲ್ ಮೀಡಿಯಾ. ಸರಿ ಆಯಿತು ಅಂತ ರಂಗನ್ ಸರ್ ಅಂತ, ಆಮೇಲೆ ಶಿವಾನಂದ್ ಸರ್ ಅಂತ ಇಬ್ಬರು ದೇವರ್ ಕೈಂಡ್ ಎನಫ್. ಸರಿ, ನೀವೊಂದು 3 months ಟೈಮ್ ಕೊಡ್ತೀವಿ, ಬೇರೆ ಏನೋ ಜಾಬ್ ಹುಡ್ಕೊಂಬಿಡು ಅಂತ ಅಂದೆ. ಸರ್ ಹೆಂಗೋ ಕಷ್ಟಪಟ್ಟು ಸುಳ್ಳೆಲ್ಲ ಹೇಳಿ ಕಂಪ್ಯೂಟರ್ ಬರುತ್ತೆ ಅಂತ ಅಂದ್ಬಿಟ್ಟು ಸೇರಿಬಿಟ್ಟಿದ್ದೀನಿ. ಇನ್ನು ಇದು ಬಿಡಿಸ್ಬೇಡಿ, ಏನು ಮಾಡ್ಬೇಕು ಹೇಳಿ, ಆ ವೆಬ್ಸೈಟನ್ನು ನಾನು ಉಳಿಸ್ಕೊಳ್ಳೋಕೆ ಒಂದು ಆಪರ್ಚುನಿಟಿ ಕೊಡಿ, ನಾನು ಇಲ್ಲೇ ಕಂಟಿನ್ಯೂ ಮಾಡಬೇಕು. ಏನು ಮಾಡಬೇಕು, ಇಲ್ಲ ಅದಕ್ಕೆ ಹಿಟ್ಸ್ ಬರಬೇಕು, ತುಂಬ ಜನ ವಿಸಿಟ್ ಮಾಡಬೇಕು, ಯಾವಾಗ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಅಂತ. ಸರಿ, ನಾವು ಟಿಪಿಕಲ್ ಬೆಂಗಳೂರವರು, ಎಸ್ಪೆಷಲಿ ಶಂಕರ್ ನಾಗ್ ಅವ್ರ ಶಿಷ್ಯ ಬೇರೆ. ಸರಿ, ಏನು ಮಾಡೋಣ, ಜುಗಾಡ್ ಏನು ಮಾಡಬೇಕು. ಸರಿ, ಒಂದು ನನಗೆ ಜ್ಞಾಪಕ ಬಂದಿದ್ದು, ನಾನು 10th PUC ರಿಸಲ್ಟ್ಸ್ ನೋಡೋಕ್ಕೆ ಹೋದಾಗ ಒಂದು ಖಿಯಾಸ್ ಆಗುತ್ತೆ, ಒಂದು ಪ್ರಾಬ್ಲಮ್ ಆಗುತ್ತೆ. ಅಂದರೆ ಒಂದು ದೊಡ್ಡ ಬೋರ್ಡಲ್ಲಿ ಹಾಕ್ಬಿಟ್ಟಿರ್ತಾರೆ, SSLC ಬೋರ್ಡ್ ಅಥವಾ PU ಬೋರ್ಡ್ ಹೊರಗಡೆ. ನಾವೆಲ್ಲ ಒಬ್ರು ಹೆಗಲ್ ಮೇಲೆ ಹತ್ಬಿಟ್ಟು ನಮ್ಮ ನಂಬರ್ ಹುಡುಕ್ಬೇಕು. ಅವ್ನು ಯಾರೋ ಫೇಲ್ ಆಗಿರೋನು ಗೀಚ್ಬಿಟ್ಟು ಅಥವಾ ಹರಿದಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಸರಿ, ಆಮೇಲೆ ಓದ್ತಾ ಲೈನ್ ಬೇರೆ ಮಿಸ್ ಆಗಿಬಿಡುತ್ತೆ, ಯಾವ್ದು ಓದಿದ್ವಾ, ಪಾಸ್ ಆದ್ವಾ, ಫೇಲ್ ಆದ್ವಾ ಓದಾಗಲ್ಲ. ಇದನ್ನು ನಾವು ಇಂಟರ್ನೆಟಲ್ಲಿ ಹಾಕ್ಸ್ಬಿಟ್ರೆ ಚೆನ್ನಾಗಿರುತ್ತೆ, ಇಡೀ ಇಂಡಿಯಾಲಿ ಎಲ್ಲೂ ಹಾಕ್ಸಿಲ್ಲ ಅನ್ನೋ ಒಂದು ಐಡಿಯಾ ಬಂತು ನನಗೆ. ಸರಿ, ಎಗೇನ್ ಮಾಸ್ಟರ್ ಮಂಜುನಾಥ್ ಡೋರ್ಸ್ ಓಪನ್ ಮಾಡಿಸ್ತಾ, SSLC ಬೋರ್ಡಲ್ಲಿ, ಗೌರ್ಮೆಂಟಲ್ಲಿ, ಎಜುಕೇಷನ್ ಮಿನಿಸ್ಟ್ರಿಯಲ್ಲಿ ಅಲ್ಲೋಗಿ ಕೈಯೋ ಕಾಲೋ ಹಿಡಿದು ಕನ್ವಿನ್ಸ್ ಮಾಡಿ ಫಸ್ಟ್ ಟೈಮ್ ಇಡೀ ಇಂಡಿಯಾಲ್ಲೇ 99 ವಿ ವರ್ ದ ಫಸ್ಟ್ ಒನ್ಸ್ ಟು ಪುಟ್ SSLC ರಿಸಲ್ಟ್ಸ್ ಆನ್ ಇಂಟರ್ನೆಟ್. ದಟ್ ವಾಸ್ ಯೋರ್ ಐಡಿಯಾ? ಒರಿಜಿನಲ್ ಅದ, ಒಬ್ಬನೇ ಅಂತಲ್ಲ, ಬಟ್ ಅಫ್ಕೋರ್ಸ್ ನನ್ನ ಕಂಪನಿದು, ನನ್ನ ಟೀಮ್ದು. ಆ್ಯಂಡ್ ದ್ಯಾಟ್ ಬಿಕೇಮ್ ಅ ಬಿಗ್ ಸಕ್ಸಸ್. ಲಕ್ಷಾಂತರ ರೂಪಾಯಿ ದುಡಿದ್ವಿ. ನೆಕ್ಸ್ಟ್ PUC ಹಾಕ್ಸಿದ್ವಿ, ದೆನ್ ಡಿಗ್ರಿ ಹಾಕ್ಸಿದ್ವಿ, ಡಿಪ್ಲೊಮಾ ಹಾಕ್ಸಿದ್ವಿ. ಸಡನ್ಲಿ ಕಾಲೇಜಸ್ಗಳೆಲ್ಲ ದೇ ವರ್ ಟ್ರೈಂಗ್ ಟು ಕಾಂಟ್ಯಾಕ್ಟ್ ಅಸ್. ಇದು ಚೆನ್ನಾಗಿದೆ, ಸೊ ಏನೋ ನಮಗೂ ಬರುತ್ತೆ. ನಾನು ಅಂದ್ಕೊಂಡಿದ್ದು ನಿಜ ಜೀವನದಲ್ಲೂ ನನಗೆ ಪರವಾಗಿಲ್ಲ, ಆ್ಯಕ್ಟಿಂಗ್ ಬಿಟ್ಟು ತಲೆನೂ ಇದೆ ಅನ್ನೋ ಒಂದು ಫಸ್ಟ್ ಎಂಡೋರ್ಸ್ಮೆಂಟ್ ಅದು. ಅದರ ಜೊತೆಗೆ ತುಂಬ ಹೈಲೈಟ್ ಏನು ಅಂತಂದರೆ, ಡೇಯಲ್ಲಿ ನಾನು 9:30 ಕೆಲಸಕ್ಕೆ ಹೋಗ್ಬೋದು, 5 ಗಂಟೆ 6 ಗಂಟೆಗೆ ಮನೆಗೆ ಹೋಗ್ಬೋದು. ಸರ್, ಇದು ನನಗೆ ಯಾರೂ ನಂಬಲ್ಲ, ನಗ್ತೀರಾ, ನನಗದೊಂದು ಎಕ್ಸ್ಟ್ರಾರ್ಡ್ನರಿ ಫ್ರೀಡಮ್. ಸ್ಯಾಟರ್ಡೇ ಕೆಲಸ ಮಾಡೋಂಗಿಲ್ಲ, ಸಂಡೇ ಕೆಲಸ ಮಾಡೋಂಗಿಲ್ಲ. ನಾನು ಯಾವುದೋ ಒಂದು ಊರಿಗೆ ಹೋದರೆ ಫ್ರೆಂಡ್ಸ್ ಜೊತೆ, ಅಲ್ಲಿ ನಾನು ಮೇಕಪ್ಪು ಆ್ಯಕ್ಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಏನು ಡೈಲಾಗ್ಗಳು ನೆನಪು ಮಾಡ್ಕೊಳ್ಳೋಂಗಿಲ್ಲ. ನಾನು ಒಬ್ಬ ಟೂರಿಸ್ಟಾಗಿ ಏನೋ ನೋಡ್ಬೋದು, ಎಲ್ಲೋ ತಿನ್ಬೋದು. ಇದೆಲ್ಲ ಎಂಥ ಒಂದು ಲಿಬರ್ಟಿ, ಒಂದು ಫ್ರೀಡಮ್ ಅಂತಂದರೆ, ನಾನು ಮನೆಗೆ ಬಂದು 5 ಸತಿ ನಮ್ಮ ತಾಯಿಗೆ ಹೇಳಿದ್ದೀನಿ, ನಾನು ಸಂಬಳ ಬರುತ್ತೆ ಗೊತ್ತಾ 30ನೇ ತಾರೀಕು ಅಂತ. ಗೊತ್ತು ಕಣೋ, ನಾನು 30 ವರ್ಷದಿಂದ ಅದೇ ಮಾಡ್ಕೊಂಬಂದಿದ್ದೀನಿ ಅಂತ. ನನಗೆ ಒಂದು ಟೈಮಿಗೆ ಬರುತ್ತೆ, ಇದೊಂದು ಫ್ಯಾಸಿನೇಷನ್ ನನಗೆ, ಈ ಥರ ಡಿಫೈನ್ಡ್ ವರ್ಕ್ ಟೈಮು. ಯಾಕಂದರೆ ನನ್ನ ಇಡೀ ಲೈಫ್ ಫಸ್ಟ್ ಶಾಟ್ ಅಂದರೆ 6 ಗಂಟೆ, ಸನ್ಲೈಟ್ ಬಂದಾಗ ಅಲ್ಲಿರಬೇಕು.
ಮಧ್ಯರಾತ್ರಿ 2 ಗಂಟೆಗೆ ವಾಪಸ್ ಮನೆಗೆ ಬರೋದು. ಹಬ್ಬಗಳಿಲ್ಲ, ಸಂಡೇಗಳಿಲ್ಲ, ಏನೂ ಇಲ್ಲ. ಎಲ್ಲಾದರೂ ಹೋದರೆ ಒಳ್ಳೆ ಜಾಗಕ್ಕೆ ಹೋಗಿರ್ತೀವಿ, ಅಲ್ಲಿ ಯಾವ ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತಾ ಇರಲ್ಲ, ಬರೀ ಗಟ್ಟುಡಿ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ತುಂಬ ಜನ ಹೇಳ್ತಾರೆ ಏನು ಆ್ಯಕ್ಟಿಂಗು ಆರಾಮಲ್ಲ, ಡೈಲಿ ಎಕ್ಸಾಮ್ ಬರೆಯೋ ಥರ ಇರ್ತದೆ ಆ್ಯಕ್ಟಿಂಗ್ ಅಂದರೆ. ಈಸಿಯೆಸ್ಟ್ ವೇ ಟು ಎಕ್ಸ್ಪ್ಲೈನ್ ಯಾರಿಗಾದ್ರೂ ಒಂದು ದಿನ ಎಕ್ಸಾಮ್ ಬರೆದ್ರೆ ಹೆಂಗಿರುತ್ತೆ ಅಂತ, ಅಷ್ಟು ಸ್ಟ್ರೆಸ್ ಇರುತ್ತೆ. ಲೈಟು, ಪೊಸಿಷನ್ನು, ನಂದು ಡೈಲಾಗ್ ಮಾತ್ರ ಅಲ್ಲ, ನಿಮ್ಮ ಡೈಲಾಗ್ ನಾನು ನೆನಪು ಇಟ್ಕೊಂಡಿರ್ಬೇಕು, ಇದಿಷ್ಟೆಲ್ಲ ಮಾಡ್ಕೊಂಡು ಬರೋದು ಸಕ್ಕಾಬಿಟ್ಟೆ ಸ್ಟ್ರೆಸ್ ಇರುತ್ತೆ. ಸರ್ ನನಗೆ ಇದು ಏನು ನಾರ್ಮಲ್ ಲೈಫ್ ಅಂತ ಏನು ಗೊತ್ತಾಯ್ತೋ ತುಂಬ ಖುಷಿ ಆಗೋಯ್ತು ನನಗೆ. ಇದೇ ಪರವಾಗಿಲ್ಲ, ಇದೇ ಚೆನ್ನಾಗಿದೆ, 9 to 5 ಕಾಸು ಕೊಡ್ತಾರೆ, ನನ್ನ ಇದು ಆಗ್ತಾ ಇದೆ ಅಂತ. ಸೊ ಅದು ನನಗೆ ಒಂದು ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಡೋರ್ ಓಪನ್ ಮಾಡ್ತು. SM ಕೃಷ್ಣ ಸರ್ ಆಗ ಚೀಫ್ ಮಿನಿಸ್ಟರ್ ಆಗಿದ್ರು. ಆಗ ತಾನೇ ನಮ್ಮ ಬೆಂಗಳೂರು ಎಲ್ಲ IT, ಒಂದು ವಿಷನ್ ಗ್ರೂಪು, BATF ಎಲ್ಲ ಮಾಡಬೇಕು. ಸೊ ಅವರೆಲ್ಲ ಕರೆಸ್ಬಿಟ್ಟು ಇನ್ನೇನೇನು ಮಾಡ್ಬೋದು ನೀವು ಐಡಿಯಾ ಕೊಡಿ, ನಮ್ಮನ್ನು ಒಂದು 5-6 ಕಂಪನೀಸ್ ಕರೆಸ್ಬಿಟ್ಟು. ಸೊ BBMP ಇದು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್, ಆಮೇಲೆ ಭೂಮಿ ಪ್ರಾಜೆಕ್ಟು, ಆಮೇಲೆ ವಾರ್ತಾ ಇಲಾಖೆಗೆ ವೆಬ್ಸೈಟ್ಗಳು ಮಾಡೋದು, ಇದೆಲ್ಲಾನು ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ಒನ್ ಆಫ್ ದ ಒರಿಜಿನಲ್ ಟೀಮ್ ಮೆಂಬರ್ಸ್. ಎಲ್ಲ ಅದನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಅದ್ರ ಜೊತೆ ಓಡಾಡಿಕೊಂಡು ಹಳ್ಳಿಗಳಲ್ಲಿ ಹೋಗಿ ರೆಕಾರ್ಡ್ಸ್ ಇದು ಮಾಡೋದು. ಸರ್ ಇದು ನಾನು ಹೊಗಳ್ಕೊಳಕ್ಕೆ ಹೇಳ್ತಾ ಇಲ್ಲ, ಅವತ್ತು ನನಗಿದೊಂಥರ ಇಂಡಿಯಾನಾ ಜೋನ್ಸ್ ಒಂಥರ ಹೊಸ ಯಾವುದೋ ಒಂದು ಕ್ವೆಸ್ಟ್ ಮೇಲೆ ಹೋದಂಗೆ ನನಗೆ ಅದೊಂದು ಖುಷಿ. ಅಲ್ಲ, ಶಂಕರ್ ನಾಗ್ ಅವ್ರು ಏನೇನು ಐಡಿಯಾಸ್ ಫ್ಯೂಚರ್ ಪ್ಲಾನ್ಸ್ ಮಾಡಿದ್ರು, ಅವ್ರ ಇನ್ಫ್ಲುಯೆನ್ಸ್ ಇತ್ತು. ಅಂದ್ರೆ ಇದನ್ನ ಯಾಕೆ ಯೋಚನೆ ಮಾಡಬಾರ್ದು, ಅವ್ರದ್ದು ಒಂದು ಫಿಲಾಸಫಿ ಏನು, ಮಾಡೋಕ್ಕಾಗಲ್ಲ ಅಂತಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಅಷ್ಟೇ ಅವ್ರು ಹೇಳೋದು. ನೀವು ಅದು ಹೆಂಗೆ ಮಾಡೋದನ್ನು ಗೊತ್ತಿಲ್ಲ ಅಷ್ಟೇ, ನೀವು ಮಾಡೋಕ್ಕಾಗಲ್ಲ ಅಂತ ಹೇಳಬೇಡಿ ಅಂತ. ಸೊ ಅದೇ ರೀತಿ ನಾನು ಅವ್ರನ್ನ ಹೋಲಿಸ್ಕೊಳ್ಳೋಕ್ಕೂ ಆಗಲ್ಲ, ಆ ಸ್ಫೂರ್ತಿ ಇತ್ತು. ನಾನು ಅವತ್ತು ಆಗ 2 ಚಾಯ್ಸ್ ತೊಗೊಳ್ಬೇಕಾಗಿತ್ತು. ಇಲ್ಲ ನಾನು ವಾಪಸ್ ಅಲ್ಲಿಗೆ ಹೋಗ್ಬೇಕಾ, ಅಥವಾ ಇದು ಒಳ್ಳೆ ನನಗೆ ಒಂದು ಕರಿಯರ್ ಗ್ರೋತಲ್ಲಿ ಇದ್ದೀನಿ, ಚೆನ್ನಾಗಿ ದುಡಿತಾ ಇದ್ದೀನಿ, ಇದನ್ನು ನಾನು ಬಿಡಬೇಕಾ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ನಾನು ಸ್ವಲ್ಪ ಸೆಲ್ಫಿಶ್ಲಿ ಈ ಕಡೆ ಚೂಸ್ ಮಾಡಿದೆ. ಯಾಕಂದರೆ ಒಂದು ಧೈರ್ಯದ ಮೇಲೆ, ಯಾಕೆ ಅಂತಲೇ ಹೇಳ್ಬಿಡ್ತೀನಿ, ಕೋಪ ಮಾಡ್ಕೊಬಾರ್ದು. ಆ್ಯಕ್ಟರ್ಗೆ ಏಜ್ ಇಲ್ಲ. ನಾನು ಯಾವತ್ತಿದ್ರೂ ನನ್ನ ತವರು ಮನೆ, ನಾನು ಹುಟ್ಟಿದ ಮನೆ, ಬೆಳೆದಿದ್ದ ಮನೆಗೆ ನಾನು ಯಾವತ್ತೂ ಹೋಗಬೇಕು ಅಂತ ಒಂದು ಧೈರ್ಯ ಇದೆ. ನನ್ನ ಯಾವತ್ತಾದರೂ ಒಂದು ಸತಿ ಈ ಕಾರ್ಪೊರೇಟ್ ವರ್ಲ್ಡಿಂದ ಸಾಕು, ನೀವು ಹೊರಗಡೆ ಹೋಗು ಅಂತ ಕಳಿಸಿದ್ಮೇಲೆ ನಂದು ಆ ವೃತ್ತಿ ಜೀವನ, ನನ್ನ ನಿಜ ಜೀವನಕ್ಕೆ ನಾನು ಯಾವತ್ತೂ ಹೋಗ್ಬೋದು ಅಂತ ಧೈರ್ಯ ಇರೋದ್ರಿಂದ ಫಸ್ಟ್ ಇದನ್ನು ಚೂಸ್ ಮಾಡಿಕೊಂಡೆ. ಮುಗಿಸಿದ ತಕ್ಷಣ ನಾನು ಅಲ್ಲಿ ವಾಪಸ್ ಕರೆಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಹೊರಗಡೆ ಹಾಕ್ಬೇಡಿ. ನನಗೆ ಸಿನಿಮಾದವರೆಲ್ಲ ಪರಿಚಯ ಆಗಿರೋದು ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ, ಸಿನಿಮಾ ಈವೆಂಟ್ಗಳಲ್ಲಿ, ಆಬ್ವಿಯಸ್ಲಿ ಸಿನಿಮಾ ಸಂಬಂಧಪಟ್ಟ ಕಾರ್ಯಕ್ರಮಗಳಲ್ಲಿ. ನೀವು ಒಬ್ಬರೇ ನನಗೆ ಹೈಕೋರ್ಟ್ನಲ್ಲಿ ಪರಿಚಯ ಆಗಿದ್ದು. ಓಕೆ, ಯಾಕೆ ಹೈಕೋರ್ಟಲ್ಲಿ ಪರಿಚಯ ಆದ ಅಂತ ಹೇಳ್ಬಿಡಿ. ಆಮೇಲೆ ಇವ್ನು ಯಾವುದೋ ಕೇಸು ಕಾರ್ಪೊರೇಟ್ ಅಂದ್ಕೊಂಡು ಇವನೇನೋ ಮಾಡ್ಕೊಂಡಿದ್ದಾನೆ ಅಂದ್ಕೊಂಡ್ಬಿಡ್ತಾರೆ. ಆಮೇಲೆ ಇಲ್ಲ, ಖಂಡಿತ ನೀವು ಮಾಡ್ಕೊಂಡಿದ್ದ ಪ್ರಾಬ್ಲಮ್ ಅಲ್ಲ. ನೀವು ಕೊನೆಯದಾಗಿ ಹೇಳಿದ್ರಲ್ಲ, ನಿಮ್ಮ ಕಾರ್ಪೊರೇಟ್ ವರ್ಕ್ ನಿಮ್ಮನ್ನ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸ್ ನೈಸ್ ಕಂಪನಿಗೆ ನಿಮ್ಮನ್ನ ತಲುಪಿಸ್ತು. ಅಲ್ಲಿ ನೈಸ್ ಕಂಪನಿಯ 100 ಕೇಸ್ಗಳಿರ್ತಾ ಇತ್ತು. ಅದೊಂದು ದೊಡ್ಡ ಪ್ರಾಜೆಕ್ಟ್ ಆಗಿದ್ರಿಂದ ಅದನ್ನ ಹ್ಯಾಂಡಲ್ ಮಾಡ್ತಿದ್ದವ್ರು ನೀವು. ನಾನು ಹೈಕೋರ್ಟ್ ಬೀಟಲ್ಲಿ ರಿಪೋರ್ಟರ್ ಆಗಿದ್ದೆ. ಯಾವ ಕೋರ್ಟ್ ಹಾಲ್ಗೆ ಹೋದ್ರೂ ನೀವು ಕಾಣಿಸ್ತಾ ಇದ್ರಿ. ಅಲ್ಲಿ ಪರಿಚಯ ಮಾಡ್ಕೊಂಡೆ. ಆ ಫೇಸ್ ಹೇಗೆ ಮ್ಯಾನೇಜ್ ಮಾಡಿದ್ರಿ? ತುಂಬ ಏನಂತಾರೆ ಇಂಟ್ರೆಸ್ಟಿಂಗ್ ವೇ ಅಲ್ಲಿ ಹೇಳ್ತೀನಿ. ಕೆಲಸ ಇದ್ದಿದ್ದು ಬೇರೆ, ಏನು ಪಬ್ಲಿಕ್ ರಿಲೇಷನ್ಸ್, ಗೌರ್ಮೆಂಟ್ ಲೈಸನಿಂಗ್, ಲ್ಯಾಂಡ್ ಎಕ್ವಿಷನ್, ಈ ಇದರಲ್ಲಿ ಬ್ರಾಡಾಗಿ ನನ್ನ ಕೆಲಸ ಇರ್ತಾಯಿತ್ತು. ಬಟ್ ಈ ಹಳೇ ಒಂದು ಏನೋ ಗಾದೆ ಥರ ಇದೆ, ಹೊಸ ಡಾಕ್ಟ್ರಿಗಿಂತ ಹಳೆ ಕಾಂಪೌಂಡರ್ ವಾಸಿ ಅಂತ. ಆ ಥರ ನಾನು ಆ ಪ್ರಾಜೆಕ್ಟಲ್ಲಿ ಮೊದಲನೇ ಒಂದು ನೋಟಿಫಿಕೇಷನ್ ಇಶ್ಯೂ ಆದಾಗಿಂದ ಪ್ರತಿಯೊಂದು ಸ್ಟೇಜಲ್ಲಿ ನಾನು ಆ ಕೆಲಸ ಮಾಡಿದ್ದ ಒಂದು ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಕೋರ್ಟು ಕಚೇರಿ ಲಿಟಿಗೇಷನ್ ಅಂತ ಬಂದಾಗ ಇದು ತುಂಬ, ನೀವು ಹೇಳಿದಾಗ ತುಂಬ ದೊಡ್ಡ ಪ್ರಾಜೆಕ್ಟು, ಬೇರೆ 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 ಆಸ್ಪೆಕ್ಟ್ಸ್ ಇರ್ತಾ ಇತ್ತು ಅದರಲ್ಲಿ. ಆ್ಯಂಡ್ ಆ್ಯಸ್ ಇಟ್ ಈಸ್ ಅಗೇನ್ ನನ್ನ ಮಾಸ್ಟರ್ ಮಂಜುನಾಥದ್ದು ಒಂದು ಏನು ಎಕ್ಸ್ಟ್ರಾ ಅಡಿಷ್ನಲ್ ಅಡ್ವಾಂಟೇಜ್ ಇದ್ದಿದ್ದು ನನಗೆ, ಈ ಗ್ರಾಸ್ಪಿಂಗ್ ಪವರು, ಜೊತೆಗೆ ಈ ಮೆಮೊರಿ ಪವರು, ಏನು ಡೈಲಾಗ್ ಜ್ಞಾಪಕ ಇಟ್ಕೊಂಡಾಗೆ ಈ ಪ್ರೊಸೀಜರ್ಗಳು, ಡಾಕ್ಯುಮೆಂಟ್ಗಳು, ಗೌರ್ಮೆಂಟ್ ಆರ್ಡರ್ಗಳು ಎಲ್ಲ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ತಲೆಯಲ್ಲೇ ಜ್ಞಾಪಕ ಇರ್ತಾ ಇತ್ತು ನನಗೆ. ವಿತಿನ್ ಒಂದು 2.5 ಇಯರ್ಸಲ್ಲಿ ಸೀನಿಯರ್ ಕೌನ್ಸಿಲ್ಸ್ ವೇರ್ ಕೈಂಡ್ ಎನಫ್, ಅವ್ರಿಗೆ ಅರ್ಥ ಆಯಿತು, ಓಕೆ ಇದು ಮೆಜಾರಿಟಿ ಇನ್ಫಾರ್ಮೇಷನ್ ಅಲ್ಲಿದೆ, ಸರಿ ನೀವು ಒಂದು ಕೆಲಸ ಮಾಡಿ, ನೀವು ಇಲ್ಲಿ ಕೂತ್ಕೊಳ್ಳಿ, ಹುಡುಗನ ಕರೆಸಿ ಇಲ್ಲಿ ಒಳಗೆ, ನೀವು ಕೂತ್ಕೋ, ನಾವು ಮಾತಾಡೋ ತನಕ ನೀನು ಮಾತಾಡಬೇಡ, ನಾವು ಕೇಳಿದಷ್ಟು ಮಾತ್ರ ಉತ್ತರ ಕೊಡೋದು. ಆಯ್ತು ಸರ್ ಅಂತಂದೆ. ಸೊ ಹಂಗೆ ಶುರು ಮಾಡಿಕೊಂಡು, ಯಾಕೆಂದರೆ ಅದೊಂದು ಕ್ಲಾರಿಟಿ ಇದೆ, ರೂಲ್ಸ್ ಇದೆ. ಸೀನಿಯರ್ ಕೌನ್ಸಿಲ್ಸ್ಗೆ ಅವ್ರಿಗೆಲ್ಲ ನಾವು ಬ್ರೀಫ್ ಮಾಡೋಂಗಿಲ್ಲ, ಕ್ಲೈಂಟ್ ಆಗಲಿ ಯಾರಾದರೂ ಆಗಲಿ, ನಾನ್ ಲಾಯರ್ಸ್ ಬ್ರೀಫ್ ಮಾಡೋಂಗಿಲ್ಲ, ಮಾತಾಡೋಂಗಿಲ್ಲ ಅಂತ.
ಬಟ್ ನನ್ನ ಲಕ್ಕಿಗೆ ಈ ನನ್ನ ಎಕ್ಸ್ಪೆರಿಮೆಂಟೇಷನ್ ಸ್ಟೇಜ್ ಇತ್ತು ನಂದು. ಏನು ಎಜುಕೇಷನ್ ಮಾಡುವಾಗ ಏನೇನೋ ಆಗಬೇಕು ಅಂತ ಐಡಿಯಾಗಳು. ಒಂದ್ಸತಿ ಡಿಪ್ಲೊಮಾ ಇನ್ ಸಿನಿಮಾಟೋಗ್ರಫಿ ಎಕ್ಸ್ಟರ್ನಲ್ ಮಾಡಿದೆ. ಆ ರೀತಿಯಲ್ಲಿ ಒಂದು ಸೆಂಟ್ರಲ್ಲಿ ಒನ್ ಆಫ್ ದ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ನಾನು. CA ಫೌಂಡೇಶನ್ ಕೋರ್ಸ್ ಮಾಡಿದೆ. ಯಾಕೆ ಮಾಡಿದೆ ಅಂತ ದೇವರನೇ ಗೊತ್ತಿಲ್ಲ ಇವತ್ತಿಗೆ. ಅವತ್ತಿಗೆ ಇಲ್ಲ ಇದು ಮಾಡ್ಬಿಡೋಣ ಅಂತ ಏನೋ ಸೇರ್ಕೊಂಡಿದ್ದೆ. ಆ ಫೌಂಡೇಶನ್ ಕೋರ್ಸ್ ಮಾಡಿಸಿ ಮುಗಿಸೋ ಅಷ್ಟರಲ್ಲಿ ಗೊತ್ತಿತ್ತು ಸ್ಟ್ಯಾಟಿಸ್ಟಿಕ್ಸು ಮ್ಯಾಥ್ಸು ಎಲ್ಲ ನಮ್ಮಂಥವ್ರಿಗೆ ಅಲ್ಲ ಅಂತ ಕ್ಲೀನಾಗಿ ಗೊತ್ತಾಗಿತ್ತು. ಬಟ್ ಅದರಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮರ್ಕೆಂಟೈಲ್ ಲಾ ಅಂತಿತ್ತು. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದರೆ ಆರ್ಗ್ಯೂ ಮಾಡೋದು, ವಾದ ಮಾಡೋದೆಲ್ಲ ನಮ್ಮ ಸಿನಿಮಾದವ್ರಿಗೆ, ಆ್ಯಕ್ಟರ್ಸ್ಗೆ ತುಂಬ ಹತ್ತಿರವಾದದ್ದು ಅನಿಸುತ್ತೆ. ಆ ಮರ್ಕೆಂಟೈಲ್ ಲಾ ತುಂಬ ಚೆನ್ನಾಗಿ ಸ್ಕೋರು ಮಾಡಿದೆ ನಾನು. ಆ ಫಂಡಮೆಂಟಲ್ಸ್ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಕೊಡ್ತು. ಅಲ್ಲಿ ಓದಿದ್ರಿಂದ ಈ ಲಾ ಆಗಲಿ, ಸ್ಟ್ಯಾಚ್ಯೂಟ್ಸ್ ಆಗಲಿ, ರೂಲ್ಸ್ ಆಗಲಿ, ಅದನ್ನು ಹೇಗೆ ಓದ್ಕೊಳ್ಬೇಕು, ಅದರ ಅಪ್ಲಿಕೇಶನ್ ಹೇಗಿದೆ ಅನ್ನೋದು ಒಂದು ಸೀನಿಯರ್ ಕೌನ್ಸಿಲ್ಸ್ ಪಾಪ ಅವರು ಲಾಯರ್ಸ್ ಹೇಳ್ಕೊಟ್ರು. ಇನ್ನೊಂದು ಹೈಕೋರ್ಟಲ್ಲಿ ಕೂತು ಅಲ್ಲಿ ಹೇಗೆ ಅದು ನಡೀತದೆ ಅಂತ ನೋಡಿ ಕಲ್ತಿದ್ದು. ಇದು ನನಗೊಂದು ಆಪರ್ಚುನಿಟಿ ಕೊಡ್ತು. ದಟ್ ಸೀನಿಯರ್ ಕೌನ್ಸಿಲ್ಸ್ ದೇ ವೇರ್ ಕೈಂಡ್ ಎನಫ್ ದಟ್ ಅಂದರೆ ತುಂಬಾ ಸ್ಟ್ರಿಕ್ಟಾಗಿ ನನಗೆ ಪದೇ ಹೇಳಿ ನೀನೇನ ಸುಳ್ಳು ಏನಾದ್ರು ಹೇಳ್ದ ಅಂದರೆ ನೀನು ಜೈಲಿಗೆ ಹಾಕ್ಬಿಡ್ತೀವಿ ನಾವೇನಂತೆಲ್ಲ ಭಯ ಬೀಳಿಸಿ ಕರೆಕ್ಟ್ ಫ್ಯಾಕ್ಟ್ಸ್ ಹೇಳಬೇಕು, ಮುಚ್ಚುಮರೆ ಮಾಡೋಂಗಿಲ್ಲ ಅಂತೆಲ್ಲ ಹೇಳಿ ತಲೆ ಕೂರಿಸಿದ್ರಿಂದ ನನ್ನ ಪುಣ್ಯಕ್ಕೆ ಒಂದು ಆಲ್ಮೋಸ್ಟ್ 10-12 ಇಯರ್ಸ್ ಸಮ್ ಆಫ್ ದ ಮೋಸ್ಟ್ ಅಂದರೆ ಎಕ್ಸ್ಟ್ರೀಮ್ಲಿ ರೆಸ್ಪೆಕ್ಟ್ಫುಲ್ ಸೀನಿಯರ್ ಕೌನ್ಸಿಲ್ಸ್ ಇಲ್ಲಿ ಹೈಕೋರ್ಟಲ್ಲಿ ಮತ್ತು ರೆಸ್ಪೆಕ್ಟ್ಫುಲ್ ಸೀನಿಯರ್ ಕೌನ್ಸಿಲ್ಸ್ ಸುಪ್ರೀಂ ಕೋರ್ಟಲ್ಲೂ ಅವ್ರ ಹತ್ರ ಮಾತಾಡೋದಾಗಲಿ, ಅವ್ರಿಗೊಂದಷ್ಟು ಇನ್ಫಾರ್ಮೇಷನ್ ಕೊಡೋ ಒಂದು ಭಾಗ್ಯ ಸಿಕ್ತು. ಬಟ್ ಸೊ ಡೆಫಿನೆಟ್ಲಿ ಹೇಳ್ತೀನಿ, ಅದು ಹ್ಯಾಪಿ ವರ್ಕ್ ಅಲ್ಲ, ಅದನ್ನು ಇದು ಮಾಡೋವಂಥದ್ದಲ್ಲ. ನನಗನ್ಸುತ್ತೆ ಮ್ಯಾಕ್ಸಿಮಮ್ ನಾನು ಕೂದಲು ಕಳ್ಕೊಂಡಿದ್ದು ಈ ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲೇ. ಯಾಕಂದರೆ ಅವರಿಗೆ ಒಂದು ಸ್ಪೆಷಲ್ ರೆಸ್ಪೆಕ್ಟ್ ಬಂದಿದೆ ನನಗೆ. ನಾನು ಸಿನಿಮಾ ನೋಡಿಬಿಟ್ಟು ಸಿನಿಮಾ ಥರನೇ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ಹಿಂಗೆ ವಾದ ಮಾಡಿಬಿಡ್ತಾರೆ, ಇವ್ರು ಹಿಂಗೆ ವಾದ ಮಾಡಿಬಿಡ್ತಾರೆ, ಹಂಗೆ ಎವಿಡೆನ್ಸ್ ತೊಗೊಂಡು ಪಾಯ್ಸನ್ ಕುಡಿದ್ಬಿಟ್ಟು ಎಲ್ಲ ಮುಗಿಸ್ಬಿಡ್ತಾರೆ, ಇದೆಲ್ಲ ಅಂದ್ಕೊಂಡಿದ್ದೆ ನಾನು. ಅಲ್ಲಿ ಹೋದ ಮೇಲೆ ಅವ್ರಿಗೆ ಇದ್ದಿದ್ದ ರೆಸ್ಪೆಕ್ಟ್ 100,000 ಪಾಲು ಮೇಲೋಯ್ತು. ಯಾಕಂದರೆ ನಾವು ಏನು ಒಂದು 6 ತಿಂಗಳು ವರ್ಷಗಟ್ಟಲೆ ಇರುವ ನಾಲೆಡ್ಜು ಇನ್ಫಾರ್ಮೇಷನ್ನ ಅವ್ರಿಗೆ ನಾವು ಒಂದು 1 ಅವರಲ್ಲಿ ತಿಳಿಸ್ತೀವಿ. ಆ 1 ಅವರ್ ಇನ್ಫಾರ್ಮೇಷನ್ನ ಅವರು ಕಂಡೆನ್ಸ್ ಮಾಡಿ 10 ನಿಮಿಷದಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ತಾರೆ. ಜಡ್ಜ್ಗಳಿಗಂತೂ ಇನ್ನೂ ಎಕ್ಸ್ಟ್ರೀಮ್ ರೆಸ್ಪೆಕ್ಟ್. ಯಾಕಂದರೆ ಒಂದು ದಿನಕ್ಕೆ 1000 ಕೇಸು, 100 ಕೇಸು, 150 ಕೇಸು ಕೇಳಿಸ್ಕೊಂಡು ಪ್ರತಿಯೊಂದನ್ನು ಅವರು ಕಂಪ್ಲೀಟ್ ಮರೀದಿರ ಅದನ್ನು ಪ್ರಾಸೆಸ್ ಮಾಡಿ ನ್ಯಾಯ ಕೊಡ್ತಾರೆ. ಅದಕ್ಕೆ ಮಾತ್ರ ಎಕ್ಸ್ಟ್ರಾ ಒಂದು ಅವ್ರಿಗೆ ನಮನ. ಈ ಸಂದರ್ಭದಲ್ಲಿ ಆ ನೈಸ್ ಕಾರಿಡಾರ್ ಜೊತೆಗೆ ನಿಮ್ಮ ಜೊತೆ ಕೆಲಸ ಮಾಡಿದವರು ಇದ್ದಾರೆ, ಸ್ವಲ್ಪ ವರಿ ಆಗ್ತಾ ಇದೆ ನನಗೆ. ಅವ್ರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳಿ ಮಾತುಕತೆ ಮುಂದುವರಿಸೋಣ. ಮಂಜು ಅವರೇ, ಹಾಯ್ ಮಾಸ್ಟರ್ ಮಂಜುನಾಥ್, ನಮಸ್ಕಾರ. ನಿಮ್ಮನ್ನ ಸ್ವಾಮಿ ಅಂತ ಕರೀಲ ಅಥವಾ ಮಾಸ್ಟರ್ ಮಂಜುನಾಥ್ ಅಂತ ಕರೀಲ ಅಥವಾ ನಿಮ್ಮ ಅಫಿಷಿಯಲ್ ನೇಮ್ ಮಂಜುನಾಥ್ ನಾಯ್ಕರ್ ಅಂತ ಕರೀಲ. ನಾನು ಏನು ಕರೀಲಿಲ್ಲ, ಆತ್ಮೀಯವಾಗಿ ಮಂಜು ಅಂತ ಕರಿತೀನಿ. ನಾವು ನೀವೆಲ್ಲ 2008, 9, 10 ನೈಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಜೊತೆಗೆ ಲಾಟ್ ಆಫ್ ಮೆಮರೀಸ್, ಎಸ್ಪೆಷಲಿ ಮೈಸೂರಿನ ಅಶೋಕಿನಿಯವರ ಬರ್ಡೇನ ಆರ್ಗನೈಸ್ ಮಾಡಿದ್ದು, ಹೆಲಿಕಾಪ್ಟರ್ ಅಲ್ಲಿ ನನ್ನ ಫಸ್ಟ್ ಟೈಮ್ ನೀವು ಹೆಲಿಕಾಪ್ಟರ್ ಕರ್ಕೊಂಡು ಹೋಗಿದ್ದು. ಸೊ ಅದೆಲ್ಲ ಮೆಮರೀಸ್ ಬಿಲ್ಡ್ ಮಾಡಿದ್ದೆ ಮಾಸ್ಟರ್ ಮಂಜುನಾಥ್. ದ ರಿಯಲ್ ಸ್ಟಾರ್, ನಾನು ನಿಮ್ ಜೊತೆ ಓಡಾಡ್ಬೇಕಾದ್ರೆ ಸ್ಟಾರ್ಡಮ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ ನೀವು. ಬಂದು ನಿಮ್ಮ ಹತ್ರ ಫೋಟೋಗ್ರಾಫ್ಸ್ ತಗೊಂತಾ ಇದ್ರು, ಮಾಲ್ಗುಡಿ ಡೇಸ್ನ ಕಥೆಗಳನ್ನು ಹೇಳ್ತಾ ಇದ್ರು, ಶಂಕರ್ನಾಗ ನಿಮ್ಗೆ ಸಂಬಂಧಿಕನ ಮಾವನ ಅಂತ ಕೇಳ್ತಾ ಇದ್ರು. ಈ ತರದೆಲ್ಲ ರಿಯಲ್ ಸ್ಟಾರ್ಡಮ್ ಸಿಕ್ಕಿದ್ದು ನೋಡಿದ್ದು ನಿಮ್ಮಲ್ಲೇ ನಾನು. ವಿಶಿಂಗ್ ಯು ಆಲ್ ದ ಬೆಸ್ಟ್, ಅಮೇಸಿಂಗ್ ಜರ್ನಿ, ಯುವರ್ ಅಮೇಸಿಂಗ್ ಪರ್ಸನ್. ನಿಮ್ ಜೊತೆ ನಾನು ಕೆಲಸ ಮಾಡಿದ್ದು ಇಟ್ ವಾಸ್ ಸಮಥಿಂಗ್ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಲಕ್. ಇವ್ರನ್ನೆಲ್ಲ ಹೇಗೆ ಹುಡುಕಿದ್ರಿ, ಹೇಗೆ ಇದು ಮಾಡ್ತಾ ಇದ್ದೀರಾ ಅಂತ ನನಗೆ ಸ್ವಲ್ಪ ಈಗ ವರಿ ಆಗ್ತಾ ಇದೆ. ನಿಮ್ಮ ಕೋರ್ಟ್ ರಿಪೋರ್ಟರ್ ಸ್ಕಿಲ್ಸ್, ಇನ್ನು ಯಾವ ಡಿಟೆಕ್ಟಿವ್ ಸ್ಕಿಲ್ಸ್ ಲೆವೆಲ್ಗೆ ಹೋಗಿದ್ದೀರಾ ಅಂತ ಗೊತ್ತಿಲ್ಲ. ಬಟ್ ವೆರಿ ಇಂಪ್ರೆಸ್ಡ್. ಇಟ್ಸ್ ಸೋ ನೈಸ್ ಆಫ್ ಹಿಮ್ ಟು ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್. ನಾವು ಒಂದು ಹೊಸ ಪ್ರಾಜೆಕ್ಟು, ಹೊಸ ಒಂದು ಏನೋ ಒಂದು ದಾರಿಯಲ್ಲಿ ನಡೀತಾ ಇದ್ದೀವಿ. ಅಶೋಕ್ ಕಿಣಿಯವರು ಅವರ ಅಮೇರಿಕನ್ ನಾಲೆಡ್ಜು, ಅವ್ರು ಹೇಗೆ ಮಾಡಬೇಕು, ಹೇಗೆ ಒಂದು ಎಕ್ಸ್ಪ್ರೆಸ್ ವೇ ಮಾಡಬೇಕು, ಒಂದು ಫ್ರೀ ವೇ ಹೇಗೆ ಮಾಡಬೇಕು ಅನ್ನೋದನ್ನು ಇದು ಮಾಡ್ತಾ ಇದ್ದಾರೆ. ನಮ್ಗೊಂದು ಸ್ವಲ್ಪ ಜನಕ್ಕೆ ನಮ್ಗೆ ಅರ್ಥ ಆಗ್ತಾ ಇದೆ, ಸ್ವಲ್ಪ ಜನಕ್ಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಪುಣ್ಯಕ್ಕಾಗ ಸ್ವಲ್ಪ ಟ್ರಾವೆಲ್ ಮಾಡಿದ್ರಿಂದ ನಂಗೆ ಅರ್ಥ ಆಗ್ತಾ ಇತ್ತು. ಸೊ ಪ್ಲಸ್ ಅವ್ರಿಗೇನು ಅಂತಂದರೆ ಇದು ಮಾಡಿಬಿಡಿ ಅಂದರೆ ಮಾಡಬೇಕು ಅಂತ ಅವ್ರಿಗೆ. ಇದು ನಾವು ಇದು ಮಾಡ್ತಾ ಇದ್ದೀವಿ, ಏನು ಮೈಸೂರಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಇವರೆಲ್ಲ ಚೀಫ್ ಗೆಸ್ಟ್ಗಳು ಬರ್ತಾ ಇದ್ದಾರೆ, ಅರೇಂಜ್ 2-3 ಹೆಲಿಕಾಪ್ಟರ್ಸ್ ಅಂತ ಅಂದ್ಬಿಟ್ರು. ಸರ್ ನಮಗೇನು ಅಲ್ಲೇನು ಆಟೋ ಬುಕ್ ಮಾಡ್ಕೊಂಬರಂಗ, ಕಾರ್ ಬುಕ್ ಮಾಡ್ಕೊಂಬರಂಗ.
ತಕ್ಷಣ ಐ ಹ್ಯಾಡ್ ಅ ವಂಡರ್ಫುಲ್ ಟೀಮ್. ನಂದೊಂದು PR ಟೀಮ್ ಇತ್ತು. ನನ್ನ ಜೊತೆ ತೇಜ್ ಸುಂದರ್, ಮಹಾದೇವು, ನಾಗರಾಜ್ ಅಂತ, ಸೀನಿಯರ್ ನಾಗರಾಜ್ ಅಂತ, ಮುರಳಿ, ಆಮೇಲೆ ಇನ್ನೊಂದಿಬ್ಬರು ಹೆಸರು ಮರಿತಾ ಇದ್ದೀನಿ ಅನ್ಸುತ್ತೆ. ಇವರು ದೇವರ್ ಆಲ್ ವಂಡರ್ಫುಲ್. ಅಂದರೆ ನಾನು ಹೇಳಿದ್ದು ಹೆಂಗಿದೆ ಅಂದರೆ ಈಗ ಒಂದ್ಸತಿ ಹೇಳ್ಕೊಟ್ಬಿಟ್ರೆ ಚಕ 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 ಮಾಡ್ಕೊಂಡು ಬರೋರು. ಸೊ ಐ ವಾಸ್ ನಂದೊಬ್ಬಂದೇ ಅಲ್ಲ ಅದು ಶೋ, ಇನ್ಕ್ಲೂಡಿಂಗ್ ಮಿಸ್ಟರ್ ಪ್ರಶಾಂತ್ ಸಂಬರ್ಗಿ ಮತ್ತು ಇನ್ನೊಂದಷ್ಟು ಜನ ಇದ್ದರು. ಸೊ ಎಲ್ಲರೂ ಅಂದರೆ ನಮ್ಮ ಹೋಲ್ ನೈಸ್ ಟೀಮ್ ಬ್ಯಾಕ್ ಕೊಟ್ಟು ಆ ಒಂದು ಪ್ರೋಗ್ರಾಮ್ ಆಗಲಿ ನಮ್ಮ ವರ್ಕ್ ಆಗಲಿ ಸಕ್ಸಸ್ ಮಾಡೋದಕ್ಕೆ ಒಂದು ಸಪೋರ್ಟ್ ಕೊಡ್ತಾ ಇದ್ರು. ಮಧ್ಯದಲ್ಲಿ ಬರೀ ನಿಮ್ಮ ಕರಿಯರ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನಿಮ್ಮ ಮನೆಯಲ್ಲೇ ಇಬ್ರು ಗೋಲ್ಡ್ ಮೆಡಲಿಸ್ಟ್ಗಳಿದ್ದಾರೆ, ಅವ್ರ ಬಗ್ಗೆನೇ ಮಾತಾಡಿಲ್ವಲ್ಲ ನಾವು. ಹೇಗಿದು? ತುಂಬ 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 ಡಿಫ್ರೆಂಟ್ ವ್ಯೂ ನಿಮ್ಮದು ವ್ಯೂ ಪಾಯಿಂಟ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ವೇ ಆಫ್ ಪುಟ್ಟಿಂಗ್ ಇಟ್. ಥ್ಯಾಂಕ್ ಯು ಫಾರ್ ದಟ್. ಎಸ್, ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಗೊತ್ತಿರೋರಿಗೆ ರಿಪೀಟ್ ಮಾಡ್ತಾಯಿದ್ದೀನಿ, ಗೊತ್ತಿಲ್ಲದೆ ಇರೋರಿಗೆ ನನ್ನ ವೈಫು ನ್ಯಾಷನಲ್ ಲೆವೆಲ್ ಆ್ಯತ್ಲೀಟು, ಗೋಲ್ಡ್ ಮೆಡಲಿಸ್ಟು, 100 ಮೀಟರ್ ಸ್ಪ್ರಿಂಟರು, ಲಾಂಗ್ ಜಂಪರ್, 4x100 ಸ್ಪ್ರಿಂಟರು. ಮಗ ಪುಣ್ಯಕ್ಕೆ ನನ್ನ ಒಂದು ಖುಷಿಗೆ ಸ್ವಿಮ್ಮರು, ಈ ರೀಸೆಂಟ್ಲಿ ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟು. ಸೊ ಪ್ಲಸ್ ಸಿಂಗರ್. ಸೊ ಇದು ತುಂಬ ರೀಸೆಂಟ್ ಡೆವಲಪ್ಮೆಂಟು. ಒಂದು ಸಣ್ಣ ಉಪಕಥೆ ಖುಷಿಯಾಗಿ ತಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು. ತುಂಬ ರೀಸೆಂಟು, ಇದೆಲ್ಲೂ ಹೇಳೋಕ್ಕೆ ಸಾಧ್ಯ ಅಲ್ಲ, ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಮಗ ಆಬ್ವಿಯಸ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಇಂಪ್ರೂವ್ ಆದ. ನಿಶಾ ಮಿಲೆಟ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ತೊಗೊಳ್ತಾ ಇದ್ದಾನೆ. ಅವರು ನಿಶಾ ಮಿಲೆಟ್ ಅವರು ಸ್ವಲ್ಪ ಪರ್ಸ್ನಲ್ ಫೋಕಸ್ ಕೊಟ್ಟು ಇವನಲ್ಲಿ ಒಂದು ಪ್ರತಿಭೆ ನೋಡಿ ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಸ್ಕೂಲಲ್ಲೂ ತುಂಬಾ ಎನ್ಕರೇಜ್ಮೆಂಟ್ ಕೊಡ್ತಾಯಿದ್ರು, ನೀವ್ ಅಕಾಡೆಮಿ ಅಂತ, ಅಲ್ಲಿ ಓದ್ತಾ ಇದ್ದಾನೆ. ಸೊ ಅಲ್ಲಿ ತುಂಬ ಚೆನ್ನಾಗಿ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ. ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡೋ ಆಪರ್ಚುನಿಟಿ ಸಿಕ್ತು. ಇವನು ಇದಕ್ಕೆ ಮುಂಚೆ ಅಷ್ಟು ಕಾಂಪಿಟಿಷನ್ಸ್ಗೆ ಹೋಗಿರಲಿಲ್ಲ, ಆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬಟ್ ಇವನ್ ಟೀಮ್ಮೇಟ್ಸ್ಗೆಲ್ಲನೂ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಇಲ್ಲ ಒಂದು ಬ್ಯಾಚಲ್ಲಿ ಹೋಗ್ತಾ ಇದೆ, ಏನಿಲ್ಲ ಅಂದ್ರೂ ಕಲಿಬೋದು, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ. ಸರಿ, ಐ ಆಮ್ ನಾಟ್ ಅ ಸ್ವಿಮ್ಮರ್, ನಾನು ಆ ಥರ ಮಾಡಿಲ್ಲ. ಸೊ ಪೂನಾ ಅಲ್ಲಿ ಮೀಟ್ ನಡೀತು, ISSO ಮೀಟ್ ಅಂತ. ಸೊ ಇಲ್ಲಿಂದ ಬೆಂಗಳೂರಿಂದ ಫಸ್ಟ್ ಟೈಮ್ ನನ್ನ ಇಡೀ ಜೀವನದಲ್ಲಿ ನಾನು ನನ್ನ ಮಗನಿಗೆ ನನಗೆ ನಮ್ಮ ತಂದೆ ಏನು ಮಾಡಿದ್ರು ಅದನ್ನು ನಾನು ನನ್ನ ಮಗನಿಗೆ ಮಾಡೋ ಒಂದು ಆಪರ್ಚುನಿಟಿ ಸಿಕ್ತು. ಏನು ಅಂದರೆ ಅವನ್ನ ಅಕಂಪನಿ ಮಾಡಿ ಜಸ್ಟ್ ಅವನನ್ನು ಮುಂದೆ ಬಿಟ್ಟು ನಾನು ಅವನ ಬ್ಯಾಗು ಅಲ್ಲಿದೆಲ್ಲ ಇಟ್ಕೊಂಡು ಹಿಂದೆ ನಿಂತ್ಕೊಂಡು ನೋಡಿ ಖುಷಿ ಪಡೋವಂಥ ಒಂದು ಆಪರ್ಚುನಿಟಿ ಸಿಕ್ತು. ಎಷ್ಟು ಎಮೋಷನಲ್ ಆಗಿತ್ತು ಅಂದರೆ ನನಗೆ, ಯಾಕಂದರೆ ನಮ್ಮ ತಂದೆ ಏನು ಮಾಡ್ತಾ ಇದ್ರು, ಅವ್ರಿಗೆ ಏನು ಖುಷಿ ಸಿಗ್ತಾ ಇತ್ತು ಅನ್ನೋದು ಅವತ್ತು ಗೊತ್ತಾಯ್ತು ನನಗೆ. ಅಲ್ಲಿವರೆಗೂ ಗೊತ್ತಿರಲಿಲ್ಲ ನನಗೆ, ಯಾಕಂದ್ರೆ ನಾನು ಯಾವತ್ತೂ ಆ ಕಡೆ ಇದ್ದೆ. ಇಲ್ಲಿ ನಾನು ಮಾಸ್ಟರ್ ಮಂಜುನಾಥ್ ಸನ್ನಲ್ಲ, ವೇದಾಂತ್ ಅವ್ರ ಅಪ್ಪ ಅಲ್ಲಿ ನಿಂತಿದ್ದಾರೆ ಅಂತ. ಅದು ಎಷ್ಟು ಒಂದು ಖುಷಿ ಕೊಡ್ತದೆ, ಎಷ್ಟು ಒಂದು ಹೆಮ್ಮೆ. ಎಸ್ಪೆಷಲಿ ಅವನು ಗೋಲ್ಡ್ ಮೆಡಲ್ ವಿನ್ ಆದಾಗ, ಅದು 4x100 ವಿನ್ ಆದರೂ, ನಾನು ಐ ಥಿಂಕ್ ಆ ಇಡೀ ISSO ಅಲ್ಲಿ ಯಾರೂ ಕಿರ್ಚಿದೇ ಇರೋಷ್ಟು ಕಿರ್ಚಿದ್ದೀನಿ ಅನ್ಸುತ್ತೆ. ಆ್ಯಂಡ್ ಅವರೆಲ್ಲ ಅರ್ಥ ಮಾಡ್ಕೊಂಡ್ರು ಅನ್ಸುತ್ತೆ, ಯಾಕಂದ್ರೆ ಅಲ್ಲೆಲ್ಲ ತುಂಬ ಪ್ರೊಫೆಷ್ನಲ್ ಆಗಿ ಎಲ್ಲ ಒಂಥರ ಅಂತಿದ್ರು. ನಾವು ಬೆಂಗಳೂರವ್ರು ಸರ್, ನಮಗೆ ಖುಷಿ ಅಂದರೆ ಕಿರ್ಚೋದಷ್ಟೇ. ಆ ಥರ ಕಿರ್ಚಿ ಅವರು ಎಲ್ಲ ಬಂದು ತುಂಬಾ ಶಬಾಷ್ಗಿರಿ ಕೊಟ್ಟು ತಕ್ಷಣ ನಾನು ಎಲ್ಲರ ಹತ್ರ ಹೇಳ್ಕೊಳ್ಬೇಕು, ಎಲ್ಲರೂ ಹೇಳ್ಕೊಡ್ಬೇಕು. ಬಟ್ ಎಷ್ಟು ಒಂದು ಯುನೀಕ್ ಸರ್ಕಲ್ ಆಫ್ ಲೈಫ್ ಮೂಮೆಂಟ್ ಅಂತಂದರೆ, ಅವಾಗ ನನ್ನ ತಂದೆ ನನ್ನ ಆ್ಯಕ್ಟಿಂಗ್ ನೋಡ್ತಾ ಇರಬೇಕು, ಅಥವಾ ನನಗೆ ಅವಾರ್ಡ್ಗಳು ಸಿಕ್ಕಿದಾಗ ಅವ್ರಿಗೆ ಎಷ್ಟು ಖುಷಿ ಪಟ್ಟಿರ್ಬೋದು ಅನ್ನೋದು ಫಸ್ಟ್ ಟೈಮ್ ಲಾಸ್ಟ್ ಇಯರ್ ನನಗೆ ಆ ಎಕ್ಸ್ಪೀರಿಯನ್ಸ್ ಸಿಕ್ತು. ಸೊ ನನ್ನ ಮಗನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. 10 ವರ್ಷದ ಹಿಂದೆ ನೀವು ಒಂದು ಶಾರ್ಟ್ ಫಿಲ್ಮ್ ಮಾಡಿದಾಗ ವಾಪಸ್ ಬಂದ್ಬಿಟ್ರು ಮಂಜು ಅವರು, ಮಾಸ್ಟರ್ ಮಂಜುನಾಥ್ ಇನ್ನು ಡೈರೆಕ್ಟರ್ ಆಗ್ಬಿಟ್ರು ಅಂತ ಅನ್ಕೊಂಡ್ವಿ. ಆದರೆ ಅದೇನೋ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರಿ, ತಿರ್ಗಾ ವಾಪಸ್ ಹೊಟ್ಟೋಗ್ಬಿಟ್ಟಿದ್ದೀರಲ್ಲ. ಇಲ್ಲ, ಸಿನಿಮಾ ರಂಗದಲ್ಲಿ ಎಲ್ಲರೂ ಕರೀತಾ ಇದ್ದಾರೆ, ಅದೆಷ್ಟೇ ಪ್ರೀತಿ ತೋರಿಸ್ತಾ ಇದ್ದಾರೆ. ಎಸ್ಪೆಷಲಿ ರೀಸೆಂಟಾಗಿ ಮಾಸ್ಟರ್ ಆನಂದ್, ಅಂದರೆ ನನ್ನ ಲಾಸ್ಟ್ 2-3 ಮೂವೀಸ್ ಆದಮೇಲೆ ನೆಕ್ಸ್ಟ್ ಅದೇ ಲಾಸ್ಟ್ 2-3 ಮೂವೀಸ್ ಅವನ ಫಸ್ಟ್ 2-3 ಮೂವೀಸು ಅಂದ್ರೆ ಬ್ಯಾಟನ್ ಎಕ್ಸ್ಚೇಂಜ್ ಮಾಡಿ ಅವ್ನು ಮುಂದೆ ತೊಗೊಂಡೋದ. ಹೀ ಈಸ್ ಆಫ್ಟರ್ ಮೀ. ಅಂದರೆ ಮಂಜು ಅದೆಲ್ಲ ಗೊತ್ತಿಲ್ಲ, ಬಾ ಬೇಗ ಏನೋ ಮಾಡಬೇಕು ಅಂತ ಇದ್ದಾನೆ, ಸಾರಿ ಬರ್ತೀನಿ. ಕಮ್ ಬ್ಯಾಕ್ ಅನ್ನೋದಕ್ಕೆ ನಾನು ಎಲ್ಲೂ ಹೊರಗೆ ಹೋಗಿಲ್ಲ ಅನ್ನೋ ನಂಬಿಕೆಯಲ್ಲಿರೋದ್ರಿಂದ ಕಮ್ ಬ್ಯಾಕ್ ಅನಿಸ್ತಾ ಇಲ್ಲ. ಅತಿ ಶೀಘ್ರದಲ್ಲೇ ಮಾಡಬೇಕು. ಬಟ್ ಆ ಶಾರ್ಟ್ ಫಿಲಮ್ದು ತುಂಬ ಒಂದು ಏನಂತಾರೆ, ಇದು ನಿಜವಾಗ್ಲೂ ನಾನು ಮಾಡಬೇಕು ಕಮ್ ಬ್ಯಾಕ್ ಆ ಥರ ಇರಲಿಲ್ಲ. ಅದು ನನ್ನ ಕೋ ಆ್ಯಕ್ಟರ್ ಮಾಲ್ಗುಡಿ ಡೇಸಲ್ಲಿ ಮಣಿ ಅಂತ ಪಾತ್ರ ಮಾಡಿದ್ದೆ ರಘುರಾಮ್. ಹೀ ವಾಂಟೆಡ್ ಟು ಆ್ಯಕ್ಟ್ ಅಗೇನ್. ಅವನು ಒಂದ್ಸತಿ ನಾನು ಮೇನ್ ಸ್ಟ್ರೀಮ್ ಆ್ಯಕ್ಟ್ ಮಾಡಬೇಕು, ಅವನು ಕನ್ನಡಗೆ ಹೋಗೋ ಎಲ್ಲ ಸಾಧ್ಯತೆಗಳು ಇರ್ತಾಯಿತ್ತು. ನಾನು ಕನ್ನಡದಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡ್ಬೇಕು ನಾನು. ಸೊ ಆ್ಯಕ್ಟಿಂಗ್ ಮಾಡಬೇಕು ಅಂತಂದರೆ ನಂದು ಏನಾದರೂ ಕಾಲಿಂಗ್ ಕಾರ್ಡ್ ಥರ ನಾನು ಚಿಕ್ಕ ಹುಡುಗ ಇದ್ದಾಗ ಮಾಡಿ ತೋರಿಸ್ಬಿಟ್ಟು ನಾನು ಹೋಗೋಕ್ಕಾಗಲ್ಲ. ನಾನು ಏನಾದರೂ ಒಂದು ಶಾರ್ಟ್ ಫಿಲಮ್ ಮಾಡಬೇಕು.
ಯಾರಾದರೂ ನಿಂಗೆ ಗೊತ್ತಿರೋರು ಇದ್ದಾರಾ ಈ ಥರ ಶಾರ್ಟ್ ಫಿಲಮ್ ನನ್ನ ಕಾಸ್ಟ್ ಮಾಡಿ ಮಾಡ್ತಾರಾ ಅಂತ ಅಂದಾಗ ನಾನು ದೋದಿ ರೋಹಿತ್ ಯಾರು ರಾಜಂ ಪಾತ್ರ ಮಾಡಿದವರು ನಾನು ಹೇಳಿದ್ವಿ ಇಲ್ಲ ಬೇರೆಯವ್ರು ಏನು ಮಾಡೋದು ನಾವಿಬ್ರು ಇದ್ದೀವಲ್ಲ. ಸೊ ರೋಹಿತ್ ಬಿಕೇಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಐ ಬಿಕೇಮ್ ಡೈರೆಕ್ಟರ್ ಆ್ಯಂಡ್ ಸ್ಕ್ರಿಪ್ಟ್ ರೈಟರ್. ನಮ್ಮ ಶ್ರೀ ಕ್ರೇಜಿ ಮೈಂಡ್ ಶ್ರೀ ಅವರೇ ಕ್ಯಾಮ್ರಾಮ್ಯಾನು ಎಡಿಟ್ರು. ಈ ಥರ ನಮ್ಮಲ್ಲೇ ಇಟ್ಕೊಂಡು ಮಾಡೋಣ, ನಮ್ಮ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಅಂತ ಅಂದ್ಬಿಟ್ಟು ವಿ ಟುಕ್ ಆಲ್ ಆಫ್ 4 days. ಅಷ್ಟರಲ್ಲಿ ಆ ಶಾರ್ಟ್ ಫಿಲಮ್ ಒಂದು ಮಾಡಿ ಸ್ಕ್ರೀನ್ ಪ್ಲೇ ಮಾಡಿ ಸ್ಕ್ರಿಪ್ಟ್ ಬರೆದು ಸ್ಕ್ರೀನ್ ಪ್ಲೇ ಮಾಡಿ ರಘುರಾಮ್ಗೆ ಅವನ ಆ್ಯಕ್ಟಿಂಗ್ ಸ್ಕಿಲ್ಸನ್ನು ತೋರಿಸೋದಕ್ಕೆ ಯಾವುದು ಚೆನ್ನಾಗಿರ್ಬೋದು ಅನ್ನೋ ಒಂದು ಫೋಕಸನ್ನು ಇಟ್ಕೊಂಡು ಮಾಡಿದ್ದಂಥ ಶಾರ್ಟ್ ಫಿಲಮು ದಿ ಪ್ರೆಸೆಂಟೇಷನ್ ಅಂತ. ನಿಮ್ಮ ಜೊತೆಗೆ ಈಗಲೂ ಸಿನಿಮಾ ರಂಗದಲ್ಲಿ ತುಂಬ ಜನ ಟಚ್ ಇದ್ದಾರೆ, ನಿಮ್ಮ ಜೊತೆ ಕೆಲಸನೂ ಮಾಡಿದ್ದಾರೆ ಒಬ್ರು, ಅವರು ನಿಮ್ಮ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಅದನ್ನ ಕೇಳಿಸ್ಕೊಂಡು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಡೋಣ. ಹಾಯ್ ಮಂಜು. ನನ್ನ ಮಂಜು ಸ್ನೇಹ ತುಂಬ ಹಳೆಯದು. ಕಾಲೇಜ್ ಡೇಸಿಂದ ನಾವು ಫ್ರೆಂಡ್ಸು. ನಾವು ಒಬ್ರೊಬ್ರು ಭೇಟಿ ಮಾಡೋದಾಗಲಿ ಅಥವಾ ಫೋನಲ್ಲಾಗಲಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಎಷ್ಟು ಒಳ್ಳೆ ಗೆಳೆಯ ಅಂತಂದರೆ ನನಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಎನಿ ಟಾಪಿಕ್ ಯಾವುದೇ ಒಂದು ವಿಚಾರ ಕೇಳಬೇಕಂದ್ರೂ ಫಸ್ಟು ಫೋನ್ ಮಾಡಿ ಮಂಜು ಹಿಂಗೆ ಅಂತಂದರೆ ಚಕ್ ಅಂತ ಒಂದು ಸೊಲ್ಯೂಷನ್ ಕೊಡ್ತಾನೆ. ಅಂಥ ಒಂದು ಗೋ ಟು ಪರ್ಸನ್ ಮಂಜು ನನಗೆ. ಯಾಕೆಂದರೆ ನಾವಿಬ್ಬರು ಕಾಲೇಜಸ್ಸಿನ ಫ್ರೆಂಡ್ಸ್ ಆದರೂ ಜೊತೆಗೆ ವರ್ಕ್ ಮಾಡಿದ್ದೀವಿ, ಕೆಲವು ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡಿದ್ದೀವಿ. ಮಂಜು ಡೈರೆಕ್ಟ್ ಮಾಡಿದ್ದು ಒಂದು ಶಾರ್ಟ್ ಫಿಲ್ಮ್ ನಾನು ಶೂಟ್ ಮಾಡಿ ಎಡಿಟ್ ಮಾಡಿದ್ದೆ. ಹಾಗೆ ಸಾಕಷ್ಟು ಕಾರ್ಪೊರೇಟ್ ಫಿಲ್ಮ್ಸ್ ಮಾಡಿದ್ದೀವಿ ಜೊತೆಗೆ. ನಮ್ಮಿಬ್ಬರು ಕೋಆರ್ಡಿನೇಷನ್ ಹೆಂಗಿರೋದು ಅಂತಂದರೆ ಬರೀ ಕಣ್ಣು ಸನ್ನೆನಲ್ಲೇ ನನಗೇನು ಬೇಕು ಅಂತ ಅವನು ಅರ್ಥ ಮಾಡ್ಕೊಳ್ಳೋನು, ಅದಕ್ಕೆ ತಕ್ಕಾಗೆ ಪೈಲಟ್ಗೆ ಕಮ್ಯುನಿಕೇಟ್ ಮಾಡೋನು. ಸೊ ತುಂಬ ಮಜಾ ಬರೋದು ಮಂಜು ಜೊತೆ ಕೆಲಸ ಮಾಡೋಕ್ಕೆ. ಅದಲ್ದಿರ ಅವನಿಗೆ ಯಾವುದೇ ಫೀಲ್ಡ್ ಇರಲಿ, ಯಾವುದೇ ಟಾಪಿಕ್ ಇರಲಿ, ಹೀ ಈಸ್ ಲೈಕ್ ಅ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ. ಮಂಜು, ವಿ ಹ್ಯಾವ್ ಬೀನ್ ಟುಗೆದರ್ ಫಾರ್ ಅ ಲಾಂಗ್ ಟೈಮ್ ಆ್ಯಂಡ್ ಲಾಂಗ್ ವೇ ಟು ಗೋ. ಶ್ರೀ ಕ್ರೇಜಿ ಮೈಂಡ್ಸ್ ಈಸ್ ಆಲ್ಸೋ ಸಿನಿಮಾಟೋಗ್ರಾಫರ್, ಎಡಿಟರ್, ವೆರಿ ಪಾಪ್ಯುಲರ್. ಈಗ ಕರೆಂಟ್ ಫ್ಲೇವರ್, ಲವ್ ಮಾಕ್ಟೇಲ್ ಸೀರೀಸ್ನ ಕರೆಂಟ್ ಫ್ಲೇವರ್ ಆ್ಯಂಡ್ ಫ್ಯೂಚರ್ ಫ್ಲೇವರ್ ಆಲ್ಸೋ. ಸೊ ನನ್ನ ಕೆಲಸದಲ್ಲಿ ಫಸ್ಟ್ ನಾನು ಕಾರ್ಪೊರೇಟ್ ಫಿಲ್ಮ್ ಶೂಟ್ ಅಂತ ನಾನು ಡಿಸೈಡ್ ಮಾಡ್ತಾ ಇದ್ದಂಗೆ ಫಸ್ಟ್ ತಲೆಗೆ ಬರೋದೇ ಶ್ರೀನೇ. ಕ್ಯಾಮರಾ ಆಗಲಿ ಎಡಿಟಿಂಗ್ ಆಗಲಿ ನನಗೇನು ಬೇರೆ ಯಾರು ಗೊತ್ತಿಲ್ಲ. ನಮ್ಮಿಬ್ಬರದ್ದು ಆ ಫ್ರೆಂಡ್ಶಿಪ್ಪು ಒಂದು ಕೋರ್, ಒಂದು ಆ ಚಿಕ್ಕ ಹುಡುಗರು ಇದ್ದಾಗ ಒಂದು ಫ್ರೆಂಡ್ಶಿಪ್ ಬಾಂಡ್ ಇದಾಗುತ್ತಲ್ಲ, ಅದು ಆಮೇಲೆ ಅಷ್ಟು ಸಿಗೋದು ಸ್ವಲ್ಪ ಕಷ್ಟ. ಸೊ ನನ್ನ ಕ್ವರ್ಕ್ಸು, ನನ್ನ ಐಡಿಯಾಸು, ಯೋಚನೆಗಳು ನನಗೆ ಹಿಂಗೆ ಅಂದಿದ ತಕ್ಷಣ ನಾನು ಫ್ರೇಮ್ ಗೊತ್ತಾಗಿರುತ್ತೆ ಅವನಿಗೆ. ಆ ಲೆವೆಲ್ಗೆ ಒಂದು ಕಂಫರ್ಟ್ ಇರ್ತಾಯಿತ್ತು. ಸೊ ಮಂಜುನಾಥ್ ಅವರೇ, ಯು ಹ್ಯಾಡ್ ಅ ವಂಡರ್ಫುಲ್ ಜರ್ನಿ. ಅದನ್ನು ನಿಮಗೆ ಹೇಗೆ ಬೇಕೋ ಆ ರೀತಿ ರೂಪಿಸ್ಕೊಂಡು ಬಂದಿದ್ದೀರಾ. ಆದರೂ ಕನ್ನಡ ಜನತೆಗೆ ಈಗಲೂ ಬೇಕಾಗಿರೋದು ಮಾಸ್ಟರ್ ಮಂಜುನಾಥ್ ಬ್ಯಾಕ್ ಆನ್ ಸ್ಕ್ರೀನ್, ಮಾಸ್ಟರ್ ಮಂಜುನಾಥ್ ಬ್ಯಾಕ್ ಆನ್ ಟೆಲಿವಿಷನ್ ಆಲ್ಸೋ. ಒಂದು ಯುನೀಕ್ ರೆಕಾರ್ಡ್ ಇದೆ ಒಂದು ನಿಮ್ಮದು ಟೆಲಿವಿಷನ್ನಲ್ಲಿ. ನೀವು ಮಾಡಿರುವ ಅಷ್ಟೂ ಸೀರಿಯಲ್ಸು, ಅಷ್ಟೂ ಪಾತ್ರಗಳು ಟೆಲಿಕಾಸ್ಟ್ ಆಗಿರೋದು ನಮ್ಮ ದೂರದರ್ಶನದಲ್ಲೇ. ಹೌದು. ನಾನು ಬೇರೆ ಯಾವ ಚಾನಲ್ಸಲ್ಲೂ ಆ್ಯಕ್ಟೇ ಮಾಡಿಲ್ಲ ನಾನು. ಆ್ಯಂಡ್ ಅದರ ಜೊತೆಗೆ ಆ ಪ್ರತಿಯೊಂದು ಸೀರಿಯಲ್ಲು ಇವತ್ತರೆಗೂ ತುಂಬಾ ನೆನಪಲ್ಲಿರೋವಂಥ ಸೀರಿಯಲ್ಗಳು, ಮತ್ತು ದಿಗ್ಗಜರು ಡೈರೆಕ್ಟ್ ಮಾಡಿರೋಂಥ ಸೀರಿಯಲ್ಗಳು. ಜೊತೆಗೆ ಸಿನಿಮಾಗಳಲ್ಲೂ ಅಷ್ಟೇ. ನಾನು ಮೊನ್ನೆ ನನ್ನ ಒಬ್ಬ ಸ್ನೇಹಿತ ನನ್ನ ಗಮನಕ್ಕೆ ತಂದ, ಆಲ್ಮೋಸ್ಟ್ 12 ಮೂವೀಸ್ ನಾನು ಮಾಡಿರೋದು ನ್ಯಾಷನಲ್ ಅವಾರ್ಡ್ ವಿನ್ ಆಗಿದೆ. ನಂದಲ್ಲ, ನಾನು ಮಾಡಿರೋಂಥ ಮೂವಿಗಳು ನ್ಯಾಷನಲ್ ಅವಾರ್ಡ್ ವಿನ್ ಆಗಿದೆ. ಅಥವಾ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಇದರಲ್ಲಿ ಯಾವುದೋ ಒಂದು ಇದರಲ್ಲಿ ನಂದು ಒಂದು ಪಾತ್ರ ಇರೋದು ತುಂಬಾ ಖುಷಿ ಬರುತ್ತೆ. ಸೊ ಮೊದಲೇ ಹೇಳಿದಾಗೆ ತುಂಬಾ ನಮ್ಮ ತಂದೆ ತಾಯಿಯವ್ರದ್ದು ಅಥವಾ ಎಲ್ಲರದ್ದು ಒಂದು ಪ್ರೀತಿ ಮತ್ತು ಜೊತೆಗೆ ಒಂದು ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಪುಣ್ಯ ಮಾಡ್ಕೊಂಡು ಬಂದಿದ್ದೀನಿ ಅನಿಸುತ್ತೆ. ಇವತ್ತಿನ ತಾರಾಂತರಂಗ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದು ತಮ್ಮ ಜೀವನದ ಜರ್ನಿಯ ಬಗ್ಗೆ ಇಷ್ಟು ಒಳ್ಳೊಳ್ಳೆ ಮಾತುಗಳು, ಇಷ್ಟು ಒಳ್ಳೊಳ್ಳೆ ಇನ್ಸಿಡೆಂಟ್ಗಳನ್ನು ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅವರೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಕೇಳ್ತೀನಿ. ತುಂಬ ಧನ್ಯವಾದಗಳು ಶ್ಯಾಮ್ ಅವರೇ. ದೂರದರ್ಶನ್ ಅವರ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇಲ್ಲಿಯವರೆಗೂ ತಾರಾಂತರಂಗ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಮಂಜುನಾಥ್ ಅವರ ಸಂದರ್ಶನವನ್ನು ನೋಡಿದ್ವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.